ಶಿವಕುಮಾರ್ ಜೈನ್ ಅವರ ಸಂಪಾದಕತ್ವದಲ್ಲಿ ಜಿಲ್ಲೆಯ ಸಮಗ್ರ ಸುದ್ದಿಗಾಗಿ ಈಶಾನ್ಯ ಮಿತ್ರ ಕನ್ನಡ ದಿನಪತ್ರಿಕೆಯನ್ನು ಓದಿರಿ ಹಾಗೂ ಚಂದಾದಾರರಾಗಿರಿ. ವಾರ್ತೆಗಳ ಪ್ರಾಯೋಜಕರು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರವಾಗಿರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸುತ್ತಿದೆ. ಸ್ಥಳ ವೀರಶೈವ ಕಲ್ಯಾಣ ಮಂಟಪ, ಹಳೆ ಡಿಸಿ ಆಫೀಸ್ ಪಕ್ಕದಲ್ಲಿ, ಲಿಂಕ್ಸ್ಗೂರ್ ರೋಡ್, ರಾಯಚೂರು. ರಾಯಚೂರ್'s biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಗಣೇಶ ಮೂರ್ತಿ ತಯಾರಿಸುವ ಕಾರ್ಯಾಗಾರ, ಮಣ್ಣಿನ ಗಣೇಶ ತಯಾರಿಸುವ ಕಾರ್ಯಾಗಾರ ನಡೆಸುತ್ತಿರುವುದು ಶ್ಲಾಘನೀಯ. NS ಬೋಸರಾಜ್. ಧರ್ಮಸ್ಥಳ ಪ್ರಕರಣ SIT ತನಿಖೆ ಆಧರಿಸಿ ಕಾನೂನು ಕ್ರಮ, ಬಿಜೆಪಿಯವರಿಂದ ರಾಜಕೀಯ. NS ಬೋಸರಾಜ್. ವಾರ್ಡ್ ನಂಬರ್ 34ರ ವಿವಿಧ ಬಡಾವಣೆಗಳಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯಲ್ಲಿ ಅಲೆಮಾರಿಗಳಿಗೆ ಅನ್ಯಾಯ, ಹೋರಾಟ ಮುಂದುವರಿಕೆ, ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಅನ್ಯಾಯ. ಎಸ್ ಮಾರೆಪ್ಪ ಆರೋಪ. ಸಮುದಾಯದ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಒತ್ತು ನೀಡಿ ಪ್ರತಿಭಾವಂತರಾಗಿ, ಸಚಿವ ಬೋಸರಾಜ್. ಕಾಯಕ ಮತ್ತು ದಾಸೋಹ ಪ್ರಜ್ಞೆಯೇ ಕೈಲಾಸ, ಆರ್ ಮಾನ್ಸಯ್ಯ. ಆಶಾಪುರ ರಸ್ತೆಯಲ್ಲಿ ಬಸ್ ನಿಲ್ದಾಣ ಉದ್ಘಾಟನೆ. ಮತ್ತು ಮಠಮಾನ್ಯಗಳಿಂದ ಸಮಾಜದಲ್ಲಿ ಶಾಂತಿ. NS ಬೋಸರಾಜ್. ಅಸಮಾನತೆಗೆ ಸಂಘರ್ಷವೇ ಪರಿಹಾರ, ಸಿ ದಾನಪ್ಪ ನಿಲೋಗಲ್. ನೀರಿನಲ್ಲಿ ಕರಗದೆ ಪರಿಸರಕ್ಕೆ ಹಾನಿ ಉಂಟು ಮಾಡುವ POP ಗಣೇಶಗಳನ್ನು ನಿಯಂತ್ರಿಸಲು ಮಕ್ಕಳಿಗೆ ಗಣೇಶ್ ಮೂರ್ತಿ ಸಿದ್ಧಪಡಿಸುವ ಕಾರ್ಯಾಗಾರ ಆಯೋಜಿಸುವ ಮೂಲಕ ಬದಲಾವಣೆಗೆ ಮಹಾನಗರ ಪಾಲಿಕೆ ಕಾರಣವಾಗಿರುವುದು ಶ್ಲಾಘನೀಯವಾಗಿದೆ ಎಂದು ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಹೇಳಿದರು. ನೀರಿನಲ್ಲಿ ಕರಗದೆ ಪರಿಸರಕ್ಕೆ ಹಾನಿ ಉಂಟು ಮಾಡುವ POP ಗಣೇಶಗಳನ್ನು ನಿಯಂತ್ರಿಸಲು ಮಕ್ಕಳಿಗೆ ಗಣೇಶ ಮೂರ್ತಿ ಸಿದ್ಧಪಡಿಸುವ ಕಾರ್ಯಾಗಾರ ಆಯೋಜಿಸುವ ಮೂಲಕ ಬದಲಾವಣೆಗೆ ಮಹಾನಗರ ಪಾಲಿಕೆ ಕಾರಣವಾಗಿರುವುದು ಶ್ಲಾಘನೀಯವಾಗಿದೆ ಎಂದು ಸಣ್ಣ ನೀರಾವರಿ ಸಚಿವ NS ಬೋಸರಾಜ್ ಹೇಳಿದರು. ಅವರು ಇಂದು ಮಹಾನಗರ ಪಾಲಿಕೆ ಮತ್ತು ಗ್ರೀನ್ ರಾಯಚೂರುಗಳ ಸಹಯೋಗದಲ್ಲಿ ಯೂತ್ ಫಾರ್ ಸಿಟಿ, ಸಿಟಿ ಫಾರ್ ಯೂತ್ ಘೋಷಣೆಯೊಂದಿಗೆ ಮಣ್ಣಿನ ಗಣಪತಿ ಸಿದ್ಧಪಡಿಸುವ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಪರಿಸರಕ್ಕೆ ಹಾನಿಕಾರಕವಾಗಿರುವ POP ಮೂರ್ತಿಗಳನ್ನು ರಾಜ್ಯ ಸರ್ಕಾರ ನಿಷೇಧಿಸಿದೆ. ಸರ್ಕಾರ ಜನಪರವಾಗಿ ನಿರ್ಧಾರ ಕೈಗೊಂಡಿದ್ದು ಜನರು ಸಹಕರಿಸುವ ಮೂಲಕ ಯಶಸ್ವಿಗೊಳಿಸಬೇಕಿದೆ. ಸ್ವಯಂ ಸೇವಾ ಸಂಸ್ಥೆಗಳೊಂದಿಗೆ ಸೇರಿ ಪಾಲಿಕೆ ಮಣ್ಣಿನ ಗಣೇಶ ಮೂರ್ತಿ ಸಿದ್ಧಪಡಿಸುವ ಕಾರ್ಯ ಪ್ರಾರಂಭಿಸಿದೆ. ಸಾರ್ವಜನಿಕರು ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿಯಾಗಿ ಆಚರಿಸುವ ಮೂಲಕ ಪರಿಸರ ಉಳಿಸುವ ಕೆಲಸಕ್ಕೆ ಕೈ ಜೋಡಿಸಬೇಕು. ಬರುವ ದಿನಗಳಲ್ಲಿ ಪ್ರತಿ ಮನೆಯಲ್ಲಿ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವ ಕೆಲಸ ನಡೆಯಲಿ ಎಂದರು. ಪರಿಸರಕ್ಕೆ ತೊಂದರೆ ಆಗತಕ್ಕಂಥ ಪ್ಲಾಸ್ಟಿಕ್ ಉಪಯೋಗ ಮಾಡಬಾರ್ದೆಲ್ಲ ಉದ್ದೇಶಕ್ಕಾಗಿ ಈಗಾಗಲೇ ಸರ್ಕಾರ ಅದನ್ನು ನಿಷೇಧ ಮಾಡಿದೆ. ಆ ವಿಷಯದಲ್ಲಿ ಮನವಿ ಮಾಡ್ತಕ್ಕಂಥದ್ದು ಮತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಗಣಪತಿಯ ಕಾರ್ಯಕ್ರಮದಲ್ಲಿ ಸಹಜವಾಗಿ ನಾವು ಉಪಯೋಗ ಮಾಡ್ತಕ್ಕಂಥ ಆ ಪ್ಲಾಸ್ಟಿಕ್ ಮಾಡ್ತಕ್ಕಂಥದ್ದನ್ನು ಬಿಟ್ಟು
ನಮ್ಮ ಮಕ್ಕಳಿಗೆ ಅದರ ಮಾಹಿತಿ ಕೊಟ್ಟು ಮಣ್ಣಿನಿಂದ ಗಣಪನ ತಯಾರು ಮಾಡಿ ಅದರ ಪರಿಸರ ಉಳಿಸಲಿಕ್ಕೆ ಪ್ರಯತ್ನ ಮಾಡುವಂಥ ಯೋಜನಾ ಕಾರ್ಯಕ್ರಮ ಇದು. ಕಾರ್ಪೊರೇಷನ್ ಸಹಜವಾಗಿ ಈ ಭಾಗದಲ್ಲಿ ಏನಾದರೂ ಅಭಿವೃದ್ಧಿ ಮಾಡಬೇಕು, ಜನಪರವಾದಂಥ ಯೋಜನೆ ತರಬೇಕಾದ್ರೆ ಅದರಲ್ಲಿ ಜನರು ಅದರ ಸಹಕಾರ ಕೊಟ್ಟು ಮಾತ್ರ ಮಾಡಲಿಕ್ಕಾಗ್ತದೆ. ಆ ದಿಶೆಯಲ್ಲಿ ಇವತ್ತು ನಮ್ಮ ರಾಯಚೂರು ನಗರ ಕಾರ್ಪೊರೇಷನವರು ಅನೇಕ ಕಾರ್ಯಕ್ರಮಗಳು ಯುವಕರನ್ನು ಮಾರ್ಗದರ್ಶನ ಮುಖಾಂತರ ಇಂತಹ ಕಾರ್ಯಕ್ರಮಗಳ ಸಂದರ್ಭದ ಅನುಗುಣವಾಗಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಪರಿಸರ ಉಳಿಸಿದರೆ ನಮ್ಮೆಲ್ಲರಿಗೂ ಅನುಕೂಲ ಆಗ್ತದೆ. ಆ ಪರಿಸರ ಉಳಿಸಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನು ಸರ್ಕಾರ ಮಾಡಬೇಕು. ಸರ್ಕಾರ ಸಹಿತ ಅದ್ರ ಬಗ್ಗೆ ಯೋಜನೆಗಳನ್ನು ಜಾರಿ ತರಬೇಕಂತ ಪ್ರಯತ್ನ ಮಾಡ್ತಾರೆ. ಆ ದಿಶೆಯಲ್ಲಿ ನಮ್ಮ ರಾಯಚೂರು ನಗರದಲ್ಲಿ ಕಾರ್ಪೊರೇಷನ್ ಜೊತೆಯಲ್ಲಿ ಸರಸ್ವತಿಯವರು ಮತ್ತು ರಾಜೇಂದ್ರ ಅವರು ಅವರ ಸಂಘಟನೆಲ್ಲ ಅನೇಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಇವತ್ತು ಈ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಂತೂ ಭಾಳ ಅತ್ಯಂತ ಉತ್ತಮವಾಗಿರ್ತಕ್ಕಂಥದ್ದು. ಇದನ್ನು ನಾವು ಅರ್ಥಕೊಂಡು ನಮ್ಮ ಮಕ್ಕಳಿಗೆ ನಮ್ಮ ಉದ್ದೇಶ ಏನಂಬುದು ಅವ್ರಿಗೆ ಹೇಳಬೇಕು. ಯಾಕೆ ಮನೋರಂಜನೆ ಮಾಡಬೇಕಾಗಿತ್ತು, ಯಾಕೆ ಕಾರ್ಪೊರೇಷನ್ ಈ ಕಾರ್ಯಕ್ರಮ ನೋಡಿಕೊಂಡು ಎಲ್ಲರೂ ಕರೆದು ಒಂದು ಮಾಹಿತಿ ಅವ್ರಿಗೆ ನೀಡೋ ಮುಖಾಂತರ ಬರುವಂಥ ದಿನಗಳಲ್ಲಿ ನಮ್ಮ ಮಕ್ಕಳೆಲ್ಲ ಇದನ್ನು ಅಳವಡಿಸಿಕೊಂಡು ಈ ಭಾಗದ ಪರಿಸರ ನಡೆಸಲಿಕ್ಕೆ. ಪಾಲಿಕೆ ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, ಪರಿಸರ ಸ್ನೇಹಿ ಗಣೇಶ ಹಬ್ಬ ಆಚರಣೆ ಮಾಡುವುದೊಂದು ಸವಾಲಾಗಿ ಪರಿಣಮಿಸಿದೆ. ಪಿಒಪಿ ಗಣೇಶ ಮೂರ್ತಿಗಳನ್ನು ತಡೆದು ಮಣ್ಣಿನ ಗಣೇಶ ಬಳಸುವ ಕಾರ್ಯಕ್ಕೆ ಪಾಲಿಕೆ ಆಯುಕ್ತರು ಹೊಸತನ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಎಳೆ ಮಕ್ಕಳಲ್ಲಿ ಮಣ್ಣಿನ ಗಣೇಶ ಸಿದ್ಧಪಡಿಸುವ ಕಲೆಯನ್ನು ಬೆಳೆಸುವ ಜೊತೆಗೆ ಮಣ್ಣಿನಲ್ಲಿ ಬೀಜಗಳನ್ನು ಹಾಕಿ ಪರಿಸರ ಉಳಿಸುವ ಪ್ರಯೋಗ ಶ್ಲಾಘನೀಯವಾಗಿದೆ. ಮುಂದಿನ ದಿನಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಮುಂಚಿತವಾಗಿಯೇ ಮಣ್ಣಿನ ಗಣೇಶ ಸಿದ್ಧಪಡಿಸುವ ಕೆಲಸ ನಡೆದು ಮಣ್ಣಿನ ಮಹತ್ವ ಸಾರುವ ಕೆಲಸವಾಗಲಿ, ಮಣ್ಣಿನಲ್ಲಿ ದೇವರನ್ನು ಕಾಣುವ ಕೆಲಸವಾಗಲಿ ಎಂದು ಹಾರೈಸಿದರು. ಒಂದು ದೊಡ್ಡ ಸವಾಲಾಗಿ ಇವತ್ತು ಇಡೀ ದೇಶದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಊರಿನಲ್ಲಿ ಆಗಿರುವಂಥ ಸಂದರ್ಭದಲ್ಲಿ ಇದಕ್ಕೆ ಯಾವ ರೀತಿ ನಾವು ಪರಿಹಾರ ಕಂಡುಕೊಳ್ಬೇಕು ಅನ್ನುವಂಥ ವೈಜ್ಞಾನಿಕ ಆಲೋಚನೆಯೊಂದಿಗೆ ಇವತ್ತು ನಮ್ಮ ಆಯುಕ್ತರು ಪಾಲಿಕೆಯ ಪರವಾಗಿ ಸಾಮಾಜಿಕ ಸಂಸ್ಥೆಗಳನ್ನು ಸೇರಿಸಿಕೊಂಡು ಇವತ್ತು ಮಣ್ಣಿನ ಗಣಪನ ಮೂಲಕ ಈ ರೀತಿ ಒಂದು ಹೊಸತನವನ್ನು ತೋರಿಸುವಂಥ ಈ ಕಾರ್ಯಾಗಾರವನ್ನು ನೆರವೇರಿಸುವಂಥದ್ದು ಅತ್ಯಂತ ಶ್ಲಾಘನೀಯವಾದಂಥ ಕೆಲಸ. ಕೇವಲ ಮಣ್ಣಿನ ಗಣಪ ಅಷ್ಟೇ ಅಲ್ಲ, ಅದರೊಳಗೆ ಬೀಜ ಇರ್ತದೆ. ಅದು ನೀರಿನಲ್ಲಿ ಕರಗಿ ಹೋದಾಗ ಆ ಬೀಜ, ಆ ಮಣ್ಣಲ್ಲಿರುವಂಥ ಬೀಜ ಮತ್ತೆ ಮಳೆಗೊಳಗೂ ಒಂದು ಜೀವ ಬರುತ್ತೆ. ಆ ಕಾರಣಕ್ಕಾಗಿ ಇದನ್ನು ಮಕ್ಕಳ ಎಳೆಯ ಮನಸ್ಸುಗಳನ್ನು ಕಟ್ಟಿ ಹಾಕುವ ನಿಟ್ಟಿನಲ್ಲಿ, ಮಕ್ಕಳನ್ನ ಈ ರೀತಿ ಪ್ರೇರೇಪಿಸುವ ನಿಟ್ಟಿನಲ್ಲಿ ಇವತ್ತು ಹೊಸ ಒಂದು ಪ್ರಯೋಗವನ್ನು ಇವತ್ತು ಪಾಲಿಕೆಯವರು ಗ್ರೀನ್ ರಾಯಚೂರು ಮಾರ್ಗದರ್ಶನಗಳು ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತಸದ ಸಂಭ್ರಮ. ಮುಂದಿನ ವರ್ಷಗಳಲ್ಲಿ ಇನ್ನೂ ಸ್ವಲ್ಪ ಅರ್ಲಿಯಾಗಿ ಪೂರ್ಣ ಪ್ರಮಾಣದ ಸಿದ್ಧತೆಯೊಂದಿಗೆ ಪಾಲಿಕೆಯವರು ನಾವೆಲ್ಲರೂ ಕೂಡ ಮಾಡಿದರೆ ಇದು ಕನಿಷ್ಠ ಪಕ್ಷ ಕೆಲವರಿಗಾದರೂ ಕೂಡ ಮನದಟ್ಟಾಗುವ ಮೂಲಕ ಈ ಒಂದು ಗಣೇಶನನ್ನ ಇವತ್ತೇನು ಬೇರೆ ಬೇರೆ ರಾಸಾಯನಿಕ ಪದಾರ್ಥಗಳ ಮೂಲಕ ಏನು ತಯಾರಿಸಿದಂಥ ಗಣೇಶನನ್ನ ಇವತ್ತು ನಾವು ಪೂಜೆ ಮಾಡ್ತಾ ಇದ್ದೀವಿ. ಇವತ್ತು ನಾವು ಬಂದಿರುವಂಥದ್ದು ಮಣ್ಣು ಪವಿತ್ರವಾದದ್ದು, ಮಣ್ಣು ಸದ್ವೈತವಾದದ್ದು. ನಾವು ಕೂಡ ಸೇರೋದು ಮಣ್ಣಿಗೆ. ಆ ಕಾರಣಕ್ಕಾಗಿ ಆ ಮಣ್ಣಿಗೆ ಬಹಳ ಮಹತ್ವ ಇದೆ. ಅಂತ ಒಂದು ಮಣ್ಣನ್ನು ಉಪಯೋಗಿಸುವಂತ ನಿಟ್ಟಿನಲ್ಲಿ ಆ ಮಣ್ಣಿನಲ್ಲಿ ದೇವರನ್ನು ಕಾಣುವಂತ ಕೆಲಸವನ್ನ ನಾವೆಲ್ಲರೂ ಮಾಡೋಣ. ವೇದಿಕೆಯಲ್ಲಿ ಮಹಾನಗರ ಪಾಲಿಕೆ ಮಹಾಪೌರರಾದ ನರಸಿಂಹ ಮಾಡಗೇರಿ, ಜಿ ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ನರಸಿಂಹ ಮಾಡಗೇರಿ, ಗ್ರೀನ್ ರಾಯಚೂರಿನ ಸರಸ್ವತಿ ಕಿಲಿಕಿಲೆ, ರಾಜೇಂದ್ರ ಶಿವಾಳೆ, ಅಭಿವೃದ್ಧಿ ಆಯುಕ್ತ ಸಂತೋಷ್ ರಾಣಿ, ಜೈಪಾಲ್ ರೆಡ್ಡಿ ಸೇರಿದಂತೆ ಅನೇಕರು ಭಾಗವಹಿಸಿದರು. ನೂರಾರು ಮಕ್ಕಳು ಮಣ್ಣಿನ ಗಣಪನನ್ನು ಸಿದ್ಧಪಡಿಸಿದರು.
ಧರ್ಮಸ್ಥಳದ ವಿಷಯದಲ್ಲಿ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದ್ದು ತನಿಖೆ ಮುಂದುವರೆದಿದೆ. ಎಸ್ಐಟಿ ನೀಡುವ ವರದಿ ಆಧಾರದ ಮೇಲೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ. ಬಿಜೆಪಿ ಅವರಿಗೆ ವಿಷಯಗಳಿಲ್ಲದೆ ಧರ್ಮ ಆಧಾರದ ಮೇಲೆ ಸಮಾಜ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ಧರ್ಮಸ್ಥಳದ ವಿಷಯದಲ್ಲಿ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದ್ದು ತನಿಖೆ ಮುಂದುವರೆದಿದೆ. ಎಸ್ಐಟಿ ನೀಡುವ ವರದಿ ಆಧಾರದ ಮೇಲೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳುತ್ತದೆ. ಬಿಜೆಪಿಯವರಿಗೆ ವಿಷಯಗಳು ಇಲ್ಲದೆ ಧರ್ಮ ಆಧಾರದ ಮೇಲೆ ಸಮಾಜ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಹೇಳಿದರು. ಅವರು ಇಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ವಕೀಲರು ಜನರು ನೀಡಿದ ದೂರಿನ ಮೇರೆಗೆ ಎಸ್ಐಟಿ ತನಿಖೆಗೆ ಸರ್ಕಾರ ಸೂಚಿಸಿತು. ಎಸ್ಐಟಿ ತನಿಖೆ ಮುಂದುವರೆದಿದೆ. ತಪ್ಪಿತಸ್ಥರನ್ನು ಪತ್ತೆ ಮಾಡಿ ವಿಚಾರಣೆ ನಡೆಸುವ ಕೆಲಸ ನಡೆಯುತ್ತಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರೇ ಎಸ್ಐಟಿ ತನಿಖೆಯನ್ನು ಸ್ವಾಗತಿಸಿದ್ದಾರೆ. ಆದರೆ ಬಿಜೆಪಿಯವರು ಮಾತ್ರ ಜನರನ್ನು ದಾರಿ ತಪ್ಪಿಸುವ ಕೆಲಸ ಮಾಡಿ ದ್ವೇಷ ಹುಟ್ಟಿಸುವ ಕೆಲಸ ಮಾಡುತ್ತಿದೆ. ಬಿಜೆಪಿಯವರು ಈ ಹಿಂದೆ ಮಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ಕೋಮು ಭಾವನೆ ಕೆರಳಿಸುವ ಕೆಲಸ ಮಾಡಿ ಅಶಾಂತಿಗೆ ಕಾರಣರಾಗಿದ್ದರು. ಅವರಿಗೆ ಅಭಿವೃದ್ಧಿ ಬೇಕಿಲ್ಲ, ರಾಜ್ಯದ ಹಿತಕ್ಕೂ ಧ್ವನಿ ಎತ್ತುವುದಿಲ್ಲ. ಧಾರ್ಮಿಕ ಭಾವನೆಗಳ ಮೇಲೆ ರಾಜಕೀಯ ಮಾಡುವುದೇ ನಿತ್ಯದ ಕೆಲಸವಾಗಿದೆ. ಸರ್ಕಾರ ಯಾವುದೇ ಪೂರ್ವಾಗ್ರಹಗಳು ಇಲ್ಲದೆ ತನಿಖೆಗೆ ಆಧಾರದ ಮೇಲೆ ಕ್ರಮ ವಹಿಸಲಾಗುತ್ತಿರುವುದು ರಾಜ್ಯದ ಜನತೆಗೆ ಗೊತ್ತಾಗಿದೆ ಎಂದರು. ಚಿತ್ರದುರ್ಗ ಜಿಲ್ಲೆಯ ಚೊಳ್ಳೆಕೆರೆ ಶಾಸಕ ಕೆಸಿ ವೀರೇಶ್ ಸಿಪಿ ಬಂಧನ ಕುರಿತಾಗಿ ಕಾನೂನು ಬಾಹಿರ ಕೃತ್ಯ ಯಾರೇ ಮಾಡಿದರೂ ತಪ್ಪು. ಅವರು ಆನ್ಲೈನ್, ಆಫ್ಲೈನ್ ಬೆಟ್ಟಿಂಗ್ ದಂಧೆ ನಡೆಸಿರುವ ಆರೋಪ ಕೇಳಿ ಬಂದಿದೆ. ಸರ್ಕಾರ ಯಾವತ್ತೂ ಅಕ್ರಮಗಳಿಗೆ ಬೆಂಬಲಿಸುವುದಿಲ್ಲ. ಕಾನೂನು ವ್ಯವಸ್ಥೆಯಲ್ಲಿ ತಪ್ಪು ಎಸಗಿದ್ದರೆ ಕ್ರಮವಾಗುತ್ತದೆ ಎಂದಷ್ಟೇ ಹೇಳಿದರು. ಈಗ ಧರ್ಮಸ್ಥಳವು ಈಗಾಗಲೇ ಒಂದು ಮಟ್ಟಕ್ಕೆ ಬಂದಿದೆ. ಕಂಪ್ಲೇಂಟ್ ಬಂದು ಕೆಲವು ವ್ಯಕ್ತಿಗಳು, ವಕೀಲರು, ಮ್ಯಾಜಿಸ್ಟ್ರೇಟ್ ಮುಂದೆ ಅವರ ಕಂಪ್ಲೇಂಟ್ ಮಾಡಿದಾಗ ಸಹಜವಾಗಿ ಅದು ಸರ್ಕಾರಕ್ಕೆ ಬಂದಿದೆ. ಸರ್ಕಾರ ಇದು ಭಾಳಷ್ಟು ವಿವರವಾದಂಥ ಕಂಪ್ಲೇಂಟ್ ಇರೋದ್ರ ಮುಖಾಂತರ ಅದನ್ನು ಕೇವಲ ರೆಗ್ಯುಲರ್ ಪೊಲೀಸರಿಂದ ಅಲ್ಲಿ ಮಾಡಲಿಕ್ಕೆ ತೊಂದರೆ ಆಗ್ಬೋದು ಪೊಲೀಸ್ ಸ್ಟೇಷನ್ ಅಂತೇಳಿ ಒಂದು ಸಿಟ್ಟನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಅವರು ಇವತ್ತು ಅದನ್ನು ಪೂರ್ತಿ ಪರಿಶೀಲನೆ ಮಾಡಿದ್ದಾರೆ, ತನಿಖೆ ಮಾಡಿದ್ದಾರೆ. ಮತ್ತು ಆ ಸಿಟ್ಟು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಧರ್ಮಸ್ಥಳದ ಮುಖ್ಯಸ್ಥರಾಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರು, ಎಲ್ಲರಿಗೂ ಗೌರವಾನ್ವಿತರಾಗಿರ್ತಕ್ಕಂಥ ಶ್ರೀಮಾನ್ ಹೆಗಡೆಯವರು ಸಹಿತ ಸ್ವಾಗತ ಮಾಡಿದ್ದಾರೆ. ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ. ಅವರು ತನಿಖೆ ಕೊಡೋದ್ರ ಮುಖಾಂತರ ಅದು ಇರುವಂಥ ವಿಷಯ ಬಯಲಿಗೆ ಬರಲಿ ಅಂತೇಳಿ ಆ ದಿಶೆಯಲ್ಲಿ ಸರ್ಕಾರ ಅವ್ರಿಗೆ ಸಿಟ್ಟಿನವರೆಗೂ ಒಪ್ಪಿಸಿದ್ದಾರೆ. ಅವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ಸ್ನೆಲ್ಲ ವೆರಿಫೈ ಮಾಡಿ ಇವತ್ತು ಸರ್ಕಾರಕ್ಕೆ ಮಾಹಿತಿ ಕೊಡ್ತಾ ಇದ್ದಾರೆ. ಆ ಮಾಹಿತಿ ಪ್ರಕಾರ ಮುಂದಿನ ಕ್ರಮ ಯಾರು ತಪ್ಪಿಸ್ತಿದ್ದಾರೋ ಅವ್ರ ಮೇಲೆ ಶಿಕ್ಷೆ ಮಾಡ್ತಕ್ಕಂಥದ್ದೇ ಇವತ್ತು ನ್ಯಾಯಾಂಗದಲ್ಲಿ ಇರ್ತಕ್ಕಂಥದ್ದು. ಆ ನ್ಯಾಯಾಂಗದಲ್ಲಿ ಇರ್ತಕ್ಕಂಥ ಕಾನೂನು ಪ್ರಕಾರ ಇವತ್ತು ಯಾರು ತಪ್ಪು ಮಾಡಿದರೆ ಅವ್ರನ್ನ ತಕ್ಷಣ ಕ್ರಮ ತೆಗೆದುಕೊಳ್ತಾರೆ. ಈಗಾಗಲೇ ಅವ್ರ ಮೇಲೆ FIR ಆಗಿದೆ, ಅರೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಕೋರ್ಟ್ ಅಂಡರ್ನಲ್ಲಿದ್ದಾರೆ. ಹೀಗಾಗಿ ಯಾವುದೇ ಸರ್ಕಾರದಲ್ಲಿ ಕಂಪ್ಲೇಂಟ್ಸ್ ಬಂದರೆ ಅದನ್ನು ತನಿಖೆ ಮಾಡುವಂಥ ಜವಾಬ್ದಾರಿ ಸರ್ಕಾರ ಮೇಲೆ ಇರ್ತದೆ. ಹಾಗಾಗಿ ಸರ್ಕಾರ ಅವ್ರ ಕರ್ತವ್ಯವನ್ನು ನಿರ್ವಹಿಸ್ತಾರೆ. ಇವತ್ತದು ಬಯಲಿಗೆ ಬರ್ತಾ ಇದೆ. ನೋಡಿ, BJPಯವರಿಗೆ ಮಾತಾಡಲಿಕ್ಕೆ ಯಾವುದೇ ವಿಷಯಗಳಿಲ್ಲ. ಹಾಗಾಗಿ ಅವರು ನೋಡಿ, ಆವತ್ತು ನಾವು ಮಾಡಿ ಇಷ್ಟೆಲ್ಲ ಆಗಿ ಈಗಾಗಲೇ 1.5 ತಿಂಗಳಾಗಿದೆಯಲ್ಲ ಈ ಪ್ರಕ್ರಿಯೆಗಳಿಗೆ. ಇವತ್ತು ನನಗೆ ಮಾತಾಡಲಿಲ್ಲ, ಎಲ್ಲಿ ಏನು ಸಿಕ್ಕಿಲ್ಲ ಅಂದಮೇಲೆ ಇವತ್ತು ಅವ್ರು ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಸ್ವತಃ ಶ್ರೀಮಾನ್ ಹೆಗಡೆಯವರೇ ಇದನ್ನು ಸ್ವಾಗತ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಇವರೇನು ಮಾತಾಡಲೇ ಇಲ್ಲ. ಇವತ್ತು BJPಯವರಿಗೆ ಅಂದರೆ ರಾಜಕೀಯ ಮಾಡೋದು, ರಾಜ್ಯದ ಅಭಿವೃದ್ಧಿ ಆಗಲಿ, ಶಾಂತಿ ನೆಮ್ಮದಿ ಆಗಲಿ ಇರಬಾರ್ದು. ಅವ್ರಿಗೆ ಯಾವುದೋ ಒಂದು ಧರ್ಮದ ಆಧಾರದ ಮೇಲೆ ಜನರಿಗೆ ಗೊಂದಲ ಎಬ್ಬಿಸಬೇಕು ಮತ್ತು ಗಲಾಟೆಗಳು ಮಾಡಿಸ್ಬೇಕೆಂಬುದೇ ಮೊದಲೊಂದು ಬಂದಿರತಕ್ಕಂಥ. ಇದಕ್ಕೂ ಅವರು ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ತಾವು ನೋಡಿದ್ವಿ, ಮಂಗಳೂರು, ಉಡುಪಿ ಪ್ರದೇಶದಲ್ಲಿ ಯಾವ ರೀತಿಯಾದಂಥ ಗಲಭೆಗಳಾದವು ಧರ್ಮಾಧಾರದ. ಇವತ್ತಿನ ಅದೇ ರೀತಿಯಾಗಿ ಪ್ರತಿಯೊಂದು ಪ್ರದೇಶದಲ್ಲಿ ಮಾಡಬೇಕೆಂಬುದೇ BJP ಉದ್ದೇಶ. ರಾಜಕೀಯ ಬಿಟ್ಟರೆ ಅವರು ರಾಜ್ಯದ ಅಭಿವೃದ್ಧಿ ಆಗಲಿ, ಜನಪರವಾದಂಥ ಕಾರ್ಯಕ್ರಮಗಳಾಗಲಿ, ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ಆಗಲಿ ಯಾವುದೂ ಮಾತಾಡೋದಿಲ್ಲ. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮಹಾಪೌರರಾದ ನರಸಮ್ಮ ನರಸಿಂಹವಾಡಗಿರಿ, ಜಯಣ್ಣ, ಜಿ ಶಿವಮೂರ್ತಿ ಸೇರಿದಂತೆ ಅನೇಕರಿದ್ದರು. ನಗರದ ವಾರ್ಡ್ ನಂಬರ್ 34ರ ಬಂದೇ ನವಾಜ್ ಕಾಲೋನಿ, ದೇವರಾಜ್ ಅರಸ್ ಕಾಲೋನಿ, ಹಾದಿ ಕಾಲೋನಿ ಹಾಗೂ ಶಾಂತಿ ಕಾಲೋನಿಯ ವಿವಿಧ ಬಡಾವಣೆಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ, ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತ್ ಕುಮಾರ್ ಹಾಗೂ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಭೂಮಿ ಪೂಜೆ ನೆರವೇರಿಸಿದರು. ನಗರದ ವಾರ್ಡ್ ನಂಬರ್ 34ರ ಬಂದೇ ನವಾಜ್ ಕಾಲೋನಿ, ದೇವರಾಜ್ ಅರಸ ಕಾಲೋನಿ, ಹಾದಿ ಕಾಲೋನಿ ಹಾಗೂ
ಶಾಂತಿ ಕಾಲೋನಿಯ ವಿವಿಧ ಬಡಾವಣೆಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತಕುಮಾರ್ ಹಾಗೂ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಎ ವಸಂತಕುಮಾರ್ ಮಾತನಾಡಿ, ಸದರಿ ಬಡಾವಣೆಗಳಲ್ಲಿ ದಶಕಗಳಿಂದ ಮೂಲಭೂತ ಸೌಕರ್ಯಗಳು ಇಲ್ಲದೆ ಜನತೆ ಸಂಕಷ್ಟ ಅನುಭವಿಸುತ್ತಿರುವುದನ್ನು ಗಮನಿಸಿ ಸರ್ಕಾರದಿಂದ ಅಲ್ಪಸಂಖ್ಯಾತ ಕಾಲೋನಿ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಸುಮಾರು 3 ಕೋಟಿ ರೂಪಾಯಿ ಅನುದಾನ ಮಂಜೂರು ಮಾಡಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ರಾಯಚೂರು ನಗರದಲ್ಲಿ ಹಲವಾರು ಬಡಾವಣೆಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತಗೊಂಡಿವೆ. ಆದ್ದರಿಂದ ಹಂತ ಹಂತವಾಗಿ ಮೂಲಭೂತ ಸೌಕರ್ಯ ಒದಗಿಸುವ ಕಾರ್ಯ ಮಾಡಲಾಗುವುದು ಎಂದು ಹೇಳಿದರು. एमएलए डॉक्टर शिवराज पाटिल साहब, यहाँ के कारपोरेटर तिम्मप्पा नायक, हमारे कांग्रेस के सीनियर अब्दुल करीम, हमारे कारपोरेटर दरूर बसरोज साहब और मुरली यादव, रजा उस्ताद, श्रीनिवास सिंधे, यहाँ के कॉलोनी के तीनों कॉलोनी के सबसे नौजवान और बुजुर्गों, यहाँ के डेवलपमेंट चाहने वाले कोई भी है, उन सबको मैं मुबारकबाद देता हूँ। और इस मौके पे हमारे डॉक्टर शिवराज पाटिल को शुक्रिया अदा भी करता हूँ, क्योंकि ये नेग्लेक्टेड कॉलोनीज है। पीछे अब क्या शिवराज पाटिल साहब ने कहा, जो भी रियल एस्टेट वाले प्लाटा बने बेच दिए, चले गए, पैसे कमा लिए, चले गए। यहाँ के बेसिक कम्युनिटीज देने की जवाबदारी उनका था, उन्हीं करने का, तो उन्होंने नहीं करे। यहाँ के जरूरत के हिसाब से लोग घर बना लिए और शहर बहुत तेजी से बढ़ते जा रहे हैं, चारों तरफ बढ़ते जा रहे हैं। इस सिलसिले में लोग डेवलपमेंट नहीं देखे और कौन सा भी बेसिक कम्युनिटीज को नहीं देखे, बस घर बना लिए। घर बनाने का पहला मकसद एक फैमिली को होता है, वो हिसाब से घर बना लिए। उसके बाद जो भी रिप्रेजेंटेटिव है, जो भी यहाँ के चुन के जाते हैं, वो एमएलए हो, एमपी हो, लोगों को बेसिक कम्युनिटीज देने का फर्ज लगता है। वो फर्ज निभाने में शिवराज पाटिल पीछे नहीं है कि कभी। और अभी भी बात बोले तो उन्होंने बीजेपी से जीत के आए, तो नेचुरली माइनॉरिटीज बीजेपी के साथ नहीं है, कांग्रेस के साथ है। तो फिर भी काम कर रहा हूं मैं, आपका आशीर्वाद रहना है, आपका साथ रहना है बोल के एक उम्मीद से एक रिक्वेस्ट भी आपको करे। मैं एक बात बोलना चाहता हूं, जो भी हमारे साथ है, जो भी डेवलपमेंट के साथ है, हम उनके साथ देना चाहिए, उनके साथ रहना चाहिए, डेवलपमेंट के साथ रहना चाहिए। पार्टी कौन सा भी हो, आइडियोलॉजी क्या भी रन दे, डेवलपमेंट एक आइडियोलॉजी पे हम एक होना चाहिए। डेवलपमेंट को लोगों को क्या देना है वो देने के, इसमें कोई राजनीति नहीं करना है, पॉलिटिक्स नहीं करना है, सब मिलके लोगों को अच्छी तरीके से हम बेसिक कम्युनिटीज देना चाहिए। और म्यूनसिपालिटी भी, कारपोरेशन भी है, काउंसलर भी है, एमएलए भी, मैं एमएलसी भी हूँ। अब मेरे ग्रांट में भी मैं माइनॉरिटी डेवलपमेंट के वास्ते, एरिया डेवलपमेंट के वास्ते ग्रांट भी देता हूँ। और जो भी एमएलए साहब रायचूर में, तो पहले रिप्रेजेंटेटिव एमएलए है। ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಈ ಭಾಗದ ಕಾಲೋನಿಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸಲು ವಸಂತಕುಮಾರ್ ಅವರ ಜೊತೆಗೆ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ನಿವಾಸಿಗಳು ಸ್ಥಳೀಯವಾಗಿ ಮತಗಟ್ಟೆ ಕೇಂದ್ರ ಸ್ಥಾಪಿಸಬೇಕೆಂದು, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಒಳಚರಂಡಿ ಸಮಸ್ಯೆ ಕುರಿತು ಮನವಿ ಮಾಡಿದ್ದು, ಅವುಗಳನ್ನು ಸಹ ಬಗೆಹರಿಸುವುದಾಗಿ ಭರವಸೆ ನೀಡಿದರು. आप सब भाई लोग इधर मौजूद है, बहुत खुशी की बात है, क्योंकि बहुत दिनों के बाद ये एरिया के डेवलपमेंट नहीं हुआ था। शायद आपको याद है, क्या नहीं है मुझे नहीं मालूम, शायद 11 साल के पहले मैं जब एमएलए था, उससे पहले शायद एक सिंगल रोड भी नहीं था इधर। कहां से
मेन रोड केईबी से लेके अस्क्यार और एकलासपुर तक एक सिंगल रोड नहीं था इस एरिया पे। शायद एक ही एरिया नहीं है, पूरा तमाम एक्सटेंशन एरिया पे कहीं भी रोड्स नहीं थे, क्योंकि लेआउट्स बनाते थे, 4 पत्थर रखते थे, उसको एक नंबर देते थे, नंबर भेज के चले जाता था, मुनाफा लेके डेवलप करने वाला चले जाता था। इधर कौन रहते थे? वोटर्स रहते थे। तो बहुत मेरे को एक्सटेंशन एरिया के लोग आके, सभी एक्सटेंशन बसवेश्वर नगर रहते, हमारा लायन स्कूल का एरिया रहते, बिल्डिंगप्पू कॉलोनी, डैडी कॉलोनी, डॉलर्स कॉलोनी, एडीएसएफ लेआउट, जवाहर नगर, सभी एक्सटेंशन, तुम जो भी ले एक्सटेंशन एरिया के लोग, आशापुर ऑफिसर्स कॉलोनी ले, जो भी एरिया ले, सभी लोग आते थे। मेरे को परेशानी होती थी, ये क्या बात है, ये लेआउट करके वो लोग गए, मुनाफा लेके वो लोग गए, और रोड और ड्रेन और बनाने का काम हमारे को छोड़ के गए, क्योंकि मैं सब कानून निकलवाया। 1-2 महीने मैं एमएलए बनते मैं सब रूल बुक लेकर आया, मैं क्या क्या है इसमें रूल में, लेआउट बनाने वाले को क्या क्या है कंडीशंस बोल के लेकर आया। तो सब कंडीशंस है उसमें, वो लोग ड्रेन बनाना, रोड बनाना, यूजीडी बनाना, लाइट्स डालना, कनेक्टिविटी देना, और स्टार वाटर ड्रेन भी बनाना, स्टार वाटर ड्रेन को भी कनेक्टिविटी देना। इतना काम कौन करना है? लेआउट बनाने वाले करना। उसके बाद में ही उनको प्लॉट्स रिलीज करना। जब तक एक प्लॉट पे रिलीज करने जैसा नहीं है, और रिलीज करे तो भी बेचने का कंडीशन नहीं है उनको। लेकिन एक भी प्लॉट, एक भी लेआउट विदाउट एनी डेवलपमेंट, सिंगल रुपये डेवलपमेंट के बिना मुनाफा पाके चले गए, तो ये बहुत मुश्किल की बात है। मैं बाद में जब सेंथिल कुमार डीसी थे, तो मैं उनको स्ट्रिक्टली मैं बोला मीटिंग में, सर ये नहीं होगा मेरे हाथ से। अभी सभी एक्सटेंशन एरिया में हम लोग सभी रोड्स डालना, यूजीडी बनाना, वाटर सप्लाई देना, करंट डालना बोले तो शायद 1000 करोड़ भी कम पड़ता मुझे, 1000 करोड़ भी नहीं होता बोले तो। तब उनको भी रूल बुक दिखाया मैंने, सब कंडीशन डाल के। अभी कमिश्नर आके जीपीएस करके, जीपीएस अपलोड करने के बाद में सब डेवलपमेंट हो गया बोल के, केओडब्ल्यू 7 डिपार्टमेंट का, केओडब्ल्यूएस, केईबी, म्युनिसिपालिटी, सब डिपार्टमेंट, फॉरेस्ट डिपार्टमेंट, पोल्यूशन कंट्रोल बोर्ड, आरडब्ल्यूएस, पीडब्ल्यू, सब लोग देने के बाद नहीं अभी बेचने को, एक प्लॉट बेचने को भी परमिशन देते, नहीं तो नहीं देते। वो कंडीशन लाने के बाद में 10 साल से आज तक एक भी ऐसा लेआउट नहीं है कि विदाउट डेवलपमेंट मैं रिलीज कर रहा हूं। मैं कुछ काम करता हूं नहीं करता हूं, लेकिन वो काम तो मैं कंटिन्यू फॉलोअप करके सब जो न्यूली डेवलप्ड रोड से सब डेवलपमेंट कर दिया। कौन सा भी नहीं, सब न्यूली डेवलपमेंट लेआउट जो है, आप इधर भी देखो, उधर भी मेरा खुद का लेआउट देखो, मैं भी रियल एस्टेट करता हूं, मेरा खुद का लेआउट देखो, सब लेआउट देखो, तो मैं जिधर जिधर भी डेवलप कर रहा हूं सब विद डेवलपमेंट ही होना है। तो ये जो काम कौन करना वो क्या है, तो तब मैंने सभी डिसीजन लेके जो जो अर्जेंसी है, जो मेन रोड से कनेक्टिविटी मिलता है, जैसे समझो आप अभी ये रोड एकलासपुर रोड है, तो ये सीसी रोड बनाया मैंने, 6 करोड़ रुपए दिए ये रोड को। शायद ये रोड होने के बाद में इधर का प्लॉट सब डबल होगा। मैं जब आया था 1.5 लाख को था प्लॉट, आज 30 लाख 35 लाख को भी नहीं मिल रहा है, एक प्लॉट नहीं मिल रहा है। और अंदर के भी शायद बाजू के एरिया भी सभी डेवलपमेंट हो गया, इधर के भी हो गया, काकातीय कॉलोनी का पीछे के भी हो गया। एकलासपुर तो ऑलमोस्ट 1 करोड़ बचा लगता है एकलासपुर में, एकलासपुर 1 करोड़ भी नहीं, एकलासपुर में 1 ही रोड बचा काम करने का। अस्क्यार टू एकलासपुर भी सीसी रोड हो गया, सब रोड्स डेवलपमेंट करें। और डेवलपमेंट के टाइम पे भी मैं ये याद रखता हूं कि उसको यूजीडी काम हो गया रहना, जो यूजीडी काम नहीं हुआ, ये लैंडर में नागरिक जिले ना, यूजीडी काम जो नहीं हो गया वो रोड मत करने जाओ, क्योंकि फिर खोदना फिर करना वो मुसीबत की काम है। जो यूजीडी हो गया वो रोड आप खत्म काम शुरू करने को करो। और मैं इतना आपको आश्वासन देता हूं, सियासत करने के टाइम पे करेंगे, जब सियासत होता है
हम सब एक है और आपका जो भी काम रहता है मैं कभी भी डिफरेंशिएट नहीं कर रहा। रायचूर में मैं 11 साल से आने के बाद में मैं कभी भी डिफरेंशिएट नहीं कर रहा हूँ। सब लोग हमारे लोग हैं। आप टीपू सुल्तान के रोड ले हो, कौन सा भी रोड ले हो, आप डी म्यूनसिपालिटी के सामने का रोड ले हो, आप जिधर है जिधर नहीं है मेरे को नहीं मालूम, जिस तरफ है इस तरफ है नहीं मालूम, मैं याद भी नहीं रखता, लेकिन काम तो मैं सभी के लिए करता हूँ। ये मैं आपको आश्वासन देता हूँ। ऐसा ही मैं काम कर लेकर आया। 3 बार तो 2 बार तो साथ में नहीं है, अब अगली बार तो साथ में आते, आपका मन बदलता बोल उम्मीद है, उम्मीद से जीता हूँ। आदमी को ह्यूमंस को उम्मीद इंपॉर्टेंट है। उम्मीद नहीं रहे तो आदमी जीता नहीं। जैसा डर नहीं रहे तो आदमी जिंदा नहीं रहता, डर रहे तो आदमी जिंदा रहता है। वैसा ही उम्मीद रहे तो आदमी को जीने को इच्छा ख्वाहिश होती है। ऐसा ही उम्मीद मैं भी रखता हूँ। देखेंगे आज नहीं तो नहीं, कल तो आपका मन बदलता क्या देखेंगे। आपका मन बदलता बोल के मेरे को गारंटी है। रायचूर के लोग ऐसा नहीं है, रायचूर में भाईचारा है, ये नहीं देखते बोल के मेरे को है। लेकिन आप ಈ ಸಂದರ್ಭದಲ್ಲಿ ಕೆಪಿಸಿಸಿ ವಕ್ತಾರ ಡಾಕ್ಟರ್ ರಜಾಕ್ ಉಸ್ತಾದ್, ನಗರಸಭೆ ಸದಸ್ಯರಾದ ತಾಯಪ್ಪ ನಾಯಕ್, ಬಸವರಾಜ್ ದರೂರ್, ರಾಯಚೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಬ್ದುಲ್ ಕರೀಂ, ಮೊಹಮ್ಮದ್ ಉಸ್ಮಾನ್, ಮುರಳಿ ಯಾದವ್, ಶ್ರೀನಿವಾಸ್ ಸಿಂಧೆ, ಆಂಜನೇಯ ಹಾಗೂ ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ವರ್ಗೀಕರಣದಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯ ಮಾಡಲಾಗಿದ್ದು ರಾಜಕೀಯ ದೌರ್ಜನ್ಯ ನಡೆದಿದೆ. ಸರ್ಕಾರ ಕೂಡಲೇ ಶೇಕಡಾ 1 ಮೀಸಲನ್ನು ಅಲೆಮಾರಿಗಳಿಗೆ ಹಂಚಿಕೆ ಮಾಡುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಸಂಚಾಲಕ ಎಸ್ ಮಾರಪ್ಪ ಹೇಳಿದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ವರ್ಗೀಕರಣದಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯ ಮಾಡಲಾಗಿದ್ದು ರಾಜಕೀಯ ದೌರ್ಜನ್ಯ ನಡೆದಿದೆ. ಸರ್ಕಾರ ಕೂಡಲೇ ಶೇಕಡಾ 1 ಮೀಸಲಾತಿಯನ್ನು ಅಲೆಮಾರಿಗಳಿಗೆ ಹಂಚಿಕೆ ಮಾಡುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದು ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಸಂಚಾಲಕ ಎಸ್ ಮಾರಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ ಹೊಲೆಯ, ಲಂಬಾಣಿ, ವಡ್ಡರ ಸಮುದಾಯಗಳ 26 ಜನ ಶಾಸಕರು, ಸಚಿವರುಗಳ ಒತ್ತಡಕ್ಕೆ ಮಣಿದು ನಿರ್ಧಾರ ತೆಗೆದುಕೊಂಡಿದೆ. ಸಮುದ್ರದಲ್ಲಿ ತಿಮಿಂಗಿಲಗಳು ಮೀನುಗಳನ್ನು ಬದುಕಲು ಬಿಡದ ಹಾಗೆ ಬಲಾಢ್ಯ ಸಮುದಾಯಗಳೊಂದಿಗೆ ಅಲೆಮಾರಿಗಳು ಸೌಲಭ್ಯ ಪಡೆಯಲು ಸಾಧ್ಯವಾಗುವುದಿಲ್ಲ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಶಿಫಾರಸುಗಳನ್ನು ಸಹ ಪರಿಗಣಿಸದೆ ಒತ್ತಡಕ್ಕೆ ಮಣಿದು ಮಾದಿಗ ಸಮಾಜಕ್ಕೆ 6, ಹೊಲೆಯ ಸಮುದಾಯಕ್ಕೆ 6 ಮತ್ತು ಲಂಬಾಣಿ, ಭೋವಿ, ಕೊರಚ, ಕೊರಮ ಅಲೆಮಾರಿಗಳಿಗೆ ಶೇಕಡಾ 5ರಷ್ಟು ಮೀಸಲು ಹಂಚಿಕೆ ಮಾಡಲು ಸರ್ಕಾರ ನಿರ್ಧರಿಸಿದೆ. ಹಿಂದಿನ 3 ಆಯೋಗಗಳು ನೀಡಿದ ಶಿಫಾರಸುಗಳಿಂದ ವ್ಯತಿರಿಕ್ತವಾಗಿ ಹೊಲೆಯ ಸಂಬಂಧಿತ ಶೇಕಡಾ 6 ಮತ್ತು ಸ್ಪೃಶ್ಯ ಜಾತಿಗಳಾದ ಭೋವಿ, ಲಂಬಾಣಿ, ಕೊರಮ, ಕೊರಚ ಸಮುದಾಯಗಳಿಗೆ ಶೇಕಡಾ 1 ಮೀಸಲು ಹೆಚ್ಚುವರಿ ಪಡೆದಿರುವುದು ರಾಜಕೀಯ ಪ್ರಾಬಲ್ಯವೇ ಹೊರತು ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಅಲ್ಲ ಎಂದರು. ಹಿಂದುಳಿಯುವಿಕೆ ಆಧಾರ ಪ್ರಾತಿನಿಧ್ಯ ಪರಿಗಣಿಸಿ ಮೀಸಲಾತಿ ಹಂಚಿಕೆ ಮಾಡಬೇಕಿತ್ತು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯ ಮಾತನಾಡುತ್ತಲೇ ಪ್ರಭಾವಕ್ಕೆ ಒಳಗಾಗಿ ಅಸ್ಪೃಶ್ಯ 49 ಅಲೆಮಾರಿ ಸಮುದಾಯಗಳಿಗೆ ಐತಿಹಾಸಿಕ ಅನ್ಯಾಯ ಮಾಡಿದ್ದಾರೆ. ಎಚ್.ಸಿ. ಮಹದೇವಪ್ಪ ಸೇರಿದಂತೆ ಸರ್ಕಾರದ ಮೇಲೆ ಒತ್ತಡ ಹಾಕುವಲ್ಲಿ ಯಶಸ್ವಿಯಾಗಿ ಅನೈತಿಕ ರಾಜಕೀಯ ಮಾಡಿದ್ದಾರೆ. ಮಾದಿಗ ಸಮಾಜದ ರಾಜಕೀಯವಾಗಿ ಸೋತಂತಾಗಿದೆ. ಮಾದಿಗ ಮತ್ತು ಹೊಲೆಯ ಸಂಬಂಧಿತ ಜಾತಿಗಳು ಸಹೋದರರೆಂದು ಹೇಳಿಕೊಳ್ಳುತ್ತಲೇ ಕಡಿಮೆ ಸಂಖ್ಯೆ ಸಮುದಾಯಗಳ ಸಂವಿಧಾನಾತ್ಮಕ ಹಕ್ಕು ಕಸಿಯಲಾಗಿದೆ. ಮುಖ್ಯಮಂತ್ರಿಗಳು ಅಲೆಮಾರಿ ಸಮುದಾಯಗಳಿಗೆ ಅನ್ಯಾಯವಾಗಿರುವುದನ್ನು ಒಪ್ಪಿಕೊಂಡಿದ್ದಾರೆ. ಶೇಕಡಾ 1 ಮೀಸಲು ನೀಡುವ ಕುರಿತು ಸ್ಪಷ್ಟ ನಿರ್ಧಾರ ಕೈಗೊಂಡಿಲ್ಲ. ಸರ್ಕಾರ ಅಧಿಕೃತವಾಗಿ ಪ್ರಕಟಿಸಿರುವವರೆಗೆ ಅಲೆಮಾರಿಗಳೊಂದಿಗೆ ಹೋರಾಟ ಮುಂದುವರಿಸಲಾಗುತ್ತದೆ ಎಂದರು. ಒಡೆಯರು, ಒಡ್ರು, ಲವಣರು, ಮೂವರು ಒಂದು ಇಲ್ಲಿ ಕಟ್ಕೊಂಡು ನಾವು ಇಬ್ಬರು ತಾಯಿ ಮಕ್ಕಳು ಆರು ಕೊಟ್ಟು ಅನ್ನ ನಂಬ್ಕೊಳ್ಳೆ ಅಂತಂದ್ರು. 6 ಕೊಟ್ಟು ಅನ್ನ ನಂಬ್ಕೊಳ್ಳೆ ಅಂತಂದ್ರು. ಎಷ್ಟೊಂದು ವಿಚಿತ್ರವಾಗುತ್ತಂದ್ರೆ ಅಂಬೇಡ್ಕರ್ ಎಲ್ಲಿದ್ದಾನೆ, ಎಲ್ಲಿ ಅಂಬೇಡ್ಕರ್? ಅಂಬೇಡ್ಕರ್ ಉಸಿರಾಡೋದು ಗೊತ್ತು. ಕಡಿಮೆ ಪ್ರಾಂತ್ಯದಲ್ಲಿ ಬಂದಿರತಕ್ಕಂಥ ಮಾದಿಗ ಮತ್ತು ಅಲೆಮಾರಿಗಳು ಅಂಬೇಡ್ಕರ್ ಉಸಿರಾಡ್ತಾ ಇದ್ದಾರೆ. ಬಹುಶಃ ಅಂಬೇಡ್ಕರ್ ಕಣ್ಣಿಗೆ ಆಗ್ತದೆ. ಇಂಥ ಅಧಿಕಾರ ಇದೆ ಅಂತ ಕಾರಣಕ್ಕಾಗಿ ಬಲಶೀಲರ ಮೇಲೆ ದಬ್ಬಾಳಿಕೆ, ಪೊಲಿಟಿಕಲ್ ದೌರ್ಜನ್ಯ ಸರಿದು ರಾಜಕೀಯ ದೌರ್ಜನ್ಯ ನಡೀತು. ಸಂದರ್ಭದಲ್ಲಿ ಏನು ಮಾತಾಡಿದ್ರು ಪೊಲಿಟಿಕಲ್ ಅಸಾಲ್ಟ್ ಆಗ ಅಲೆಮಾರಿ ಸರ್ ಮಾರ್ಗಸ್ ಒಂದೇ ಒಂದು ಕಡೆ ಕನಿಷ್ಠ ಒಂದು ಸೌಜನ್ಯ ಬೇಕಾಗಿತ್ತು. ನಾವು ನೀವು ಪಡ್ಕೊಂಡ್ರು ಬರಲಿಲ್ಲ, ಆದರೆ ಟಚ್ ಸೇರ್ಕೊಂಡು ನಾವು ಇಬ್ಬರು ತಾಯಿ ಮಕ್ಕಳು ಅಂತಂದ್ರೆ ಮುಂದಿನ ದಿನಗಳು ಗೊತ್ತಾಗುತ್ತೆ. ಸಮಾಜ ಈಗಿರೋಲ್ಲ, ಸಮಾಜ ನಮ್ಮಿಬ್ಬರು ಸೇರಿಸ್ತದೆ. ಎಷ್ಟೋ ಸಲ ಇಬ್ಬರನ್ನ ಸಮಾಜ ಸೇರಿಸ್ತದೆ ಅದು ಚಟುವಟಿಕೆಗಳಲ್ಲಿ.
ಆದ್ರೆ ನೀವು ಕೇವಲ ಒಂದು ಪರ್ಸೆಂಟೇಜ್ ಹೆಚ್ಚು ಪಡ್ಕೊಳ್ಳೋದಕ್ಕೋಸ್ಕರನೇ ಎಷ್ಟೊಂದು ಅನೈತಿಕತೆ, ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇಷ್ಟನ್ನ ಪ್ರದರ್ಶನ ಮಾಡಿದಂತ ಈಗ ನಮ್ಮ ಈ ಮಾದೇವ ಪಾಂಡೆ ಕಂಪನಿ ಇದು ಮುಂದಿನ ದಿನಗಳಲ್ಲಿ ತಿಳ್ಕೋಬೇಕು. ಸರಿಯಾದ ನಾವು ತುಂಬ ನಡೀಬೇಕಾಗಿದೆ. ಪ್ರೈವೇಟೈಸೇಷನ್ ಇದೆ, ನಾವೆಲ್ಲ ಸೇರಬೇಕಾಗಿದೆ. ಬಹಳ ಕಷ್ಟ ಇದೆ ನಮಗೆ, ಅತ್ರಾಶ ಇದೆ, ದೌರ್ಜನ್ಯಗಳು ನಮಗೆ. ನಾವಿಬ್ಬರು ಸೇರ್ಕೊಂಡು ಮಾಡಬೇಕಾದ ಕೆಲಸಗಳು ನೀವು ತುಂಬಾ ದುಡುಕಿದ್ರಿ ಕೇವಲ 1% ಆ 1% ಕೂಡ ನಾವು ಎಷ್ಟೇ ಆದ್ರೆ ಅನಿವಾರ್ಯವನ್ನು ಕಡಿಮೆ ಮಾಡಿಬಿಟ್ಟಿಲ್ಲ. ಇಬ್ಬರು ಬಂದಿದ್ದೀವಿ ಎಂದು ಹೋರಾಟ ಮಾಡಿದವರಲ್ಲ, ಅವ್ರ ಕಡೆ ಎಂದು ಬಂದವರಲ್ಲ. ನಮ್ಮ ಕೈಯಲ್ಲಿ 26 MLA ನೀವಂತ ನಾವಂತ ಅಂತ ಬಿಟ್ಟು ಸರ್ ಮನೇನೆ 21ಕ್ಕೆ ದಕ್ಷಿಣ ಕನ್ನಡದ ಆದಿತ್ಯನಾರಾಯಣ ಸೆಲೆಕ್ಟ್ ಮಾಡಿದ್ರು. ಅವ್ರು ಒಲೆಯೋಲ್ಲ, ಅವ್ರು ಮಾದಿರಲ್ಲ. ಉಡುಪಿನಲ್ಲಿ ಒಲೆಯೋಲ್ಲ, ಮಾದಿರಲ್ಲ, ಅದು ಆದಿತ್ಯನಾರಾಯಣ. ಈ 2 ಜಿಲ್ಲೆಗಳಿರ್ತಕ್ಕಂಥ ಇಬ್ಬರು ಸೇರಿಸಿದ್ರೆ 1 ಲಕ್ಷ ಆಗುತ್ತೆ. ಅವ್ರಿಬ್ಬರು ಸೇರಿದ್ರೆ 1 ಲಕ್ಷ ಆಗುತ್ತೆ. ನಾನು ಅಡ್ವೈಸ್ ಮಾಡಿದ್ದೀನಿ, ಅವೆಲ್ಲ ತುಂಬ ಹೋಗ್ಬೇಡ್ರಿ. ಇಂಪ್ಲಿಮೆಂಟ್ ಆದ್ಮೇಲೆ ಮತ್ತೊಂದು ಸಲ ಪ್ರಶಾಸ್ತ್ರೀಯ ಅಭ್ಯರ್ಥಿಗಳು ಅವ್ರು ಪ್ರಪೋಸ್ ಮಾಡಿದ್ರೆ ಶಿಫಾರಸು ತೆಗೆದಿರೋದು ಪ್ರಶಾಸನ ಆದ್ಮೇಲೆ ಬೇಕಾದ್ರೆ ಯಾರು ಬೇಕಾದ್ರೆ ಹೋಗಿ ಅಂದ್ಕೊಂಡು ಸರ್ ಈಗಾಗಲೇ ನಾವು ಹೈಕೋರ್ಟ್ಬೋದು ಹೊಸ ಹೈಕೋರ್ಟ್ ಇಲ್ಲಕ್ಕೆ ನಾವು ಮಾಡಬೇಕು. ಆದರೆ ಆದಿತ್ಯನಾರಾಯಣ 1 ಲಕ್ಷ ಮಂದಿ ಮನೆಗೆ ಸ್ಟ್ರೈಕ್ ಬಂದರು. ಒಟ್ಟಿನಲ್ಲಿ ಈಗ ಸಿದ್ದರಾಮಯ್ಯ ಅವರ ಮೇಲೆ ನಮ್ಮ ಒಡೆಯ ಬಂಧುಗಳು ಮತ್ತೆ ವಡ್ಡಲಮ್ಮ ತುಂಬ ಹಿಡಿತ ಸಾಧಿಸಿಕೊಂಡಂತ ಮಾತ್ರ ಸತ್ಯ. ಇದು ಅಲ್ಲ ಅನ್ನೋಕ್ಕೆ ಯಾಕೆ ಆಗಲ್ಲ. ಮತ್ತೆ ಜಿ ಪರಮೇಶ್ವರ್ ಅವರ ಮನೆಯಲ್ಲಿ 2 ಸಲ ಮೀಟಿಂಗ್ ಆಗಿದೆ, 1 ಸಲ 2 ಸಲ ಮೀಟಿಂಗ್ ಆಗಿದೆ. ಅಲ್ಲಿ ಕೂಡ KH ವಿನಯ್ ಅವರು ಮಾಡಿದ ಸ್ವಲ್ಪ 6.5 ಕೊಡುಗೆ ಸ್ವಲ್ಪ ಹೆಚ್ಚಿಗೆ ಇಂಪ್ರೂವ್ ಅಂತ ಅನ್ನೋದು ಸರ್ ಒಳಗಿಸಲು ಅಂತ ಅನ್ನೋದು ಅತಿ ಸೋಷಿಯಲ್ ಜಸ್ಟಿಸ್. ಕೆಲವರು ಯಾರು ಎಷ್ಟು ತರಿಸ್ಕೊಡೋದು ಬಿಸಿಲು ಅನ್ನೋದು ಒಳಗಿಸಲು ಅಂತಂದ್ರೆ ಸೋಷಿಯಲ್ ಜಸ್ಟಿಸ್. ಯಾವ ಭಕ್ತಂತ ಹಿಂದುಳಿದರೆ ಫಸ್ಟ್ ಪ್ರಾಪ್ತಿದ್ದ ಹೆಚ್ಚಿನ ಪ್ರಾಪ್ತಿದೆ, ಫಸ್ಟ್ ಆದ್ಯತೆ ಮತ್ತೆ ಹೆಚ್ಚಿನ ಪ್ರಾಪ್ತಿದೆ ಕೊಡಬೇಕು. ಇಲ್ಲಿ ಫಸ್ಟ್ ಅಲ್ಲ ಮತ್ತು ಹೆಚ್ಚು ಅಲ್ಲ, ಅದನ್ನು ಕದನ ಮಾಡಿಬಿಟ್ಟಿದ್ದಾರೆ. ಅನಿವಾರ್ಯವನ್ನು ಕದನ ಮಾಡಬೇಕು. ಮಾಲಿನ್ಯ ಸ್ವಲ್ಪ ಹೇಳಕ್ ಕೊಡಬೇಕಾಗಿತ್ತು, ಅಲ್ಲಿ ಕಡಿಮೆ ಕೊಡಬೇಕು. ಅಂದ್ರೆ ರಾಜಕೀಯವಾಗಿ ಬಲ ಇಲ್ಲ ಅಂತ ಮಾಲಿನ್ಯ ಮತ್ತು ಅಲೆಮಾರಿಗಳು ಇವತ್ತು ಸೋತಿದ್ದಾರೆ. ಮಾಲಿನ್ಯ ಸ್ವಲ್ಪ ಪಡೆದಿದ್ರು ಕೂಡ ರಾಜಕೀಯವಾಗಿ ತುಂಬಾ ಅವರು ಕೆಳಮಟ್ಟಕ್ಕೆ ಬಂದ್ಬಿಟ್ಟು 8 ಮಂದಿ MLA ಏನ್ ಮಾಡ್ತಾರೆ, 8 ಮಂದಿ MLA ಅದು ಕೂಡ ಐಡೆಂಟಿಫೈಡ್ ಅವರು MLA ಹೀಗಾಗಿ 26 MLA ಕಡೆ ಆಗಿ ತಮ್ಮ ಸಮುದಾಯ. ಈ ಸಂದರ್ಭದಲ್ಲಿ ರಾಜ್ಯ ಸಂಚಾಲಕ ಹೇಮರಾಜ್ ಅಸ್ಕಿಹಾಳ್, ಶ್ರೀನಿವಾಸ್ ಕೊಪ್ಪರ್, ಆಂಜನೇಯ ಕುರುಬದಡಿ, ತಾಯಪ್ಪ ಗದರ್, ಅಬ್ರಹಾಂ ಕಮಲಾಪುರ್, ಜಂಬಣ್ಣ, ಕೃಷ್ಣ ಸೇರಿದಂತೆ ಇತರರಿದ್ದರು. ಈಗ ಜಾಹೀರಾತು. ಕರ್ನಾಟಕ ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123-535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, dandruff cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸಮುದಾಯದ ಜನರು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಂಡು ಹೆಚ್ಚಾಗಿ ಶಿಕ್ಷಣಕ್ಕೆ ಒತ್ತು ನೀಡುವ ಮೂಲಕ ಪ್ರತಿಭಾವಂತರಾಗಬೇಕು ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹೇಳಿದರು. ಸಮುದಾಯದ ಜನರು ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಂಡು ಹೆಚ್ಚಾಗಿ ಶಿಕ್ಷಣಕ್ಕೆ ಒತ್ತು ನೀಡುವ ಮೂಲಕ ಪ್ರತಿಭಾವಂತರಾಗಬೇಕು ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ಕರ್ನಾಟಕ ಛಲವಾದಿ ಮಹಾಸಭಾ ಜಿಲ್ಲಾ ಸಮಿತಿ ಮಹಿಳಾ ವಿಭಾಗ ವತಿಯಿಂದ ಹಮ್ಮಿಕೊಂಡ SSLC, ದ್ವಿತೀಯ PUC ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸಾಮಾಜಿಕ, ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಸಮಾಜದ ಜನರು ಮುಂಚೂಣಿಯಲ್ಲಿ ಇದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ ಈ ಹಿಂದೆ ಇಂದಿರಾ ಗಾಂಧಿ ಅವರ ಆಡಳಿತದಲ್ಲಿ ಸಾಕಷ್ಟು ಮಹಾನ್ ನಾಯಕರು ಸಚಿವರಾಗಿ, ಸಂಸದರಾಗಿ, ಸಲಹೆಗಾರರಾಗಿ ಕೆಲಸ ಮಾಡಿದ್ದಾರೆ. ಜಿಲ್ಲೆಯಲ್ಲಿಯೂ ಸಹ ಅನೇಕ ರಾಜಕೀಯ ಸ್ಥಾನಮಾನ ಪಡೆದುಕೊಂಡಿದ್ದಾರೆ. ಸಮಾಜದಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ವಿದ್ಯಾರ್ಥಿಗಳಿಗಾಗಿ ಸರ್ಕಾರದ ಅನೇಕ ಸೌಲಭ್ಯಗಳಿವೆ, ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು
ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಮಾನತೆಯನ್ನು ಸಮಗ್ರತೆಗಾಗಿ ಎಲ್ಲರಲ್ಲಿ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನವೆಂಬರ್ ತಿಂಗಳ 20 ಅರ್ಪಿಸಿಕೊಂಡು ಅಂಗೀಕರಿಸಿ ಹಿಂದುಳಿದ ಪ್ರದೇಶ ಆಗಿ ಶೈಕ್ಷಣಿಕವಾಗಿ ಪ್ರೋತ್ಸಾಹಿಸಬೇಕಂತ ರಾಜ್ಯ ಸರ್ಕಾರಗಳು ಅನೇಕ ಯೋಜನೆಗಳು ತರ್ತಾ ಇದೆ. ಆದರೂ ಇನ್ನೂ ನಾವು ಈ ವರ್ಷದ ಪರಿಸ್ಥಿತಿ ನೋಡಿದಾಗ ಸಹಿತ ಕೊನೆ ಭಾಗದಲ್ಲಿ ಇದ್ದೀವಿ. ಪೂಜ್ಯವಿರ್ತಕ್ಕಂಥ ಬೀದರ್ನಲ್ಲಿ ತಿಳಿದು ಬೀದರು, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಳ್ಳಾರಿ ಈ ರೀತಿ ಇದೆ ನಾವು 33 ಸ್ಥಾನ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಪ್ರೋತ್ಸಾಹಿಸುವಂತ ಕೆಲಸಗಳು ನಾವು ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪೋಷಕರು ಕರೆದು ಮಕ್ಕಳನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಬಹಳ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕೆಲಸ ಅಂತೇಳಿ ನಾನು ನಂಬಿದ್ದೀನಿ. ಅದರ ಜೊತೆಯಲ್ಲಿ ಇವತ್ತು ಈ ಸೆಲವಾದಿ ಸಮಾಜದಲ್ಲಿ ಸಾಕಷ್ಟು ವಿಚಾರವಂತರು, ಬುದ್ಧಿವಂತರು ಮತ್ತು ಸಾಕಷ್ಟು ಶಿಕ್ಷಣ ಕ್ಷೇತ್ರದಲ್ಲಿ, ಆಡಳಿತದಲ್ಲಿ ಸಹಿತ ಅತ್ಯಂತ ಅನೇಕ ಪ್ರಮುಖರಿದ್ದಾರೆ. ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಡಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಸಮಾನತೆ, ರಾಜಕೀಯ, ಶಿಕ್ಷಣ ವಿಷಯಗಳು ಸಹಿತ ಇವತ್ತು ನಾವು ಇಡೀ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದಲ್ಲಿ ನೋಡಿದಾಗ ಅನೇಕ ಮಹಾನ್ ನಾಯಕರು ನಾವು ನೋಡ್ತೀವಿ. ಇವತ್ತು ನಮ್ಮ ರಾಜ್ಯದಲ್ಲೆಲ್ಲ ಮಹಾನ್ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ಶಂಕರಾನಂದರು ರಾಷ್ಟ್ರ ಮಟ್ಟದಲ್ಲೇ ಶ್ರೀಮತಿ ಇಂದಿರಾ ಗಾಂಧಿ ಅವರ ಜೊತೆಯಲ್ಲಿದ್ದರು. ಇಡೀ ಕ್ಯಾಬಿನೆಟ್ಗೆ ಉತ್ತಮ ಸಲಹಾಗಾರರಾಗಿ ಇಂದಿರಾ ಗಾಂಧಿ ಅವರ ಕಷ್ಟದಲ್ಲಿದ್ದ ಸಂದರ್ಭದಲ್ಲಿ ಅಡ್ವೊಕೇಟ್ ಆಗಿ ಅವರು ಮಾಡಿರ್ತಕ್ಕಂಥ ಸೇವಾ ಮತ್ತು ವಿವಿಧ ಇಲಾಖೆಗಳ ಸಚಿವರಾಗಿ HRD ಅಂತ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಅತಿ ಹೆಚ್ಚು PV ನರಸಿಂಹರಾವ್ ಅವರು ಮತ್ತು ಅರ್ಜುನ್ ಸಿಂಗ್ ಅವರು ಆ ಇಲಾಖೆಯನ್ನು ನಿರ್ವಹಿಸ್ತಕ್ಕಂಥ ಇಲಾಖೆನ ಶ್ರೀಮಾನ್ ಶಂಕರಾನಂದರು ಕ್ಯಾಬಿನೆಟ್ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಶ್ರೀನಿವಾಸ್ ಪ್ರಸಾದ್ ಅವರು ಸಹಿತ ಈ ರಾಜ್ಯದಲ್ಲಿ 5 ಬಾರಿಗೆ ಲೋಕಸಭಾ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷದ ಯುವ ಕಾಂಗ್ರೆಸ್ ರಾಜ್ಯಕೊಂಡ್ರು ಅಂತಂದ್ರ ಆ ಮನೆತನ, ಆ ಸಮಾಜ, ಆ ದೇಶ ಒಂದು ಒಳ್ಳೆಯದಾಗಿ ಬೆಳೆಯುತ್ತೆ ಅಂತಕ್ಕಂಥ ವಿಚಾರ ಅವರು ತಿಳಿಸ್ಕೊಟ್ಟಿದ್ದಾರೆ. ಇಲ್ಲಿ ವಿದ್ಯೆ ಯಾರ್ದು ಸ್ವತ್ತಲ್ಲ, ತಾನಾಗೆ ಯಾವುದೇ ದೇಶದವರಿರಲಿ, ಯಾವುದೇ ಸಮಾಜದವರಿರಲಿ, ಯಾವುದೇ ಭಾಗದವರಿರಲಿ, ಯಾವುದೇ ಜಾತಿಯವರಿರಲಿ, ಯಾವುದೇ ಪಂಗಡದವರಿರಲಿ, ಅವರು ಚಿತ್ತಿಟ್ಟು ಆ ವಿದ್ಯೆಯನ್ನು ಕಲಿತಾರಂತಂದ್ರ ಅದು ಕರಗತ ಮಾಡಿಕೊಂಡು ಅವರು ದೇಶದ, ತನ್ನ ಸಮಾಜದ ಅಷ್ಟೇ ಅಲ್ಲ ತನ್ನ ಕುಟುಂಬದ, ತನ್ನ ಹಿರಿಯರ ಒಂದು ಗೌರವವನ್ನು ಸಾಧಿಸಿ ಈ ಜಗತ್ತಿಗೆ ಅವ್ರು ಏನು ಮಾಡ್ತಾರಂತಂದ್ರೆ ಗುರುತಿಸ್ತಾರೆ. ಒಂದ್ ಕಡೆ ತೆಲುಗು ಕವಿ ಹೇಳ್ತಾರೆ, ತೆಲುಗು ಕವಿ ಏನ್ ಹೇಳ್ತಾರಂತಂದ್ರೆ ವಿದ್ಯೆ ಏನದ ಅಂತಂದ್ರೆ ಇದು ಬಹಳ ವಿಶ್ವವನ್ನು ಹುರಿದುಂಬಿಸ್ತಕ್ಕಂಥದ್ದು. ದೊರಲು ದೋಚಲೇರು ದೊಂಗಲೆತ್ತುಕೋರು ಭಾತೃ ಜನము వచ్చి ತೆಂಚುಕೋರು. ಯಾ ರಾಜರು ಬಂದು ವಿದ್ಯೆ ಕಲ್ಸ್ಕೊಳ್ಳಲ್ಲ, ಮತ್ತೆ ದೊರಲು ದೋಚಲೇರು ದೊಂಗಲೆತ್ತುಕೋರು ಯಾರು ಕಳ್ಳರು ಬಂದು ನಿಮ್ಮಲ್ಲಿಂದ ಕಲ್ಕೊಂಡು ಹೋಗ್ತಕ್ಕಂಥ ಸಾಧನ ಅಲ್ಲ. ಭಾತೃ ಜನము వచ్చి ತೆಂಚುಕೋರು, ಅಣ್ಣತಮ್ಮರು ಬಂದು ನಮ್ಗೆ ಅದು ಹಂಚ್ಕೊಡು, ಇದು ಹಂಚ್ಕೊಡು, ನಮ್ ತಾಯಿ ಒಂದ್ ಕಡೆ, ತಂದೆ ಒಂದ್ ಕಡೆ, ಮನಿ ಬೇಕು, ಗಾಡಿ ಬೇಕು, ಬಂಗ್ಲಾ ಬೇಕು ಅಂತ ಹಂಚ್ಕೊಳ್ಬಹುದು, ಜಗಳ ಮಾಡ್ಬೋದು. ಆದ್ರೆ ವಿದ್ಯೆ ಕಚ್ಕೊಂಡು ಕಳ್ತನ ಮಾಡ್ಕೊಂಡು ಹೋಗೋರು ಈ ಜಗತ್ತಿನಾಗ ಯಾರೇ ಇಲ್ಲ. ಅದಕ್ಕಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಅಷ್ಟೇ ಅಲ್ಲ, ಮುಂದೆ ಆ ಕವಿ ಏನ್ ಹೇಳ್ತಾರಂದ್ರೆ ದೊರಲು ದೋಚಲೇರು ದೊಂಗಲೆತ್ತುಕೋರು ಭಾತೃ ಜನము వచ్చి ತೆಂಚುಕೋರು ವಿಶ್ವವರ್ಧನಂಬು ವಿದ್ಯಾಧನಮುರ. ಈ ವಿದ್ಯಾ ಅಂತಕ್ಕಂಥ ಧನ ಈ ವಿಶ್ವವನ್ನು ಹುರಿದುಂಬಿಸ್ತದ.
ಎತ್ತರಕ್ಕೆ ಮಾಡ್ಬೋದ. ಕರ್ನಾಟಕ ಛಲವಾದಿ ಮಹಾಸಭಾ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಈರಮ್ಮ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ವೇಳೆ ಎಸ್ಎಸ್ಎಲ್ಸಿ, ದ್ವಿತೀಯ ಪಿಯುಸಿ ಹಾಗೂ ಸ್ನಾತಕೋತ್ತರ ಪದವಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಅಧ್ಯಕ್ಷ ನರಸಿಂಹ ಮಾಡಿಗಿರಿ, ಆರ್ಡಿಎ ಅಧ್ಯಕ್ಷ ರಾಜಶೇಖರ್ ರಾಮಸ್ವಾಮಿ, ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶಾಲಂ, ಪಾಲಿಕೆ ಸದಸ್ಯ ಜಯಣ್ಣ, ಕಾಂಗ್ರೆಸ್ ಮುಖಂಡ ಜಿ ಶಿವಮೂರ್ತಿ, ನರಸಿಂಹ ಮಾಡಿಗಿರಿ, ಡಾಕ್ಟರ್ ಮಹಾಲಿಂಗಪ್ಪ, ಕೆ ರಾಮಪ್ಪ, ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು, ಕೃಷಿ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿಯ ಸದಸ್ಯ ಮಲೇಶ್ ಕೊಲಮಿ, ಛಲವಾದಿ ಮಹಾಸಭಾ ಮಹಿಳಾ ಘಟಕದ ಜಿಲ್ಲಾ ಅಧ್ಯಕ್ಷೆ ಅರ್ಚನಾ ಸುಂಕಾರಿ, ಪಾಲಿಕೆ ಸದಸ್ಯ ಬಿ ರಮೇಶ್, ಡಾಕ್ಟರ್ ಯಶೋಧ, ಇಂದ್ರಾಣಿ, ಲಲಿತಾ ಅರೋಲಿಕರ್, ಶಿವರಾಜ್ ಜಾನೇಕಲ್, ಚಂದ್ರಪ್ಪ ಸೇರಿದಂತೆ ಅನೇಕರಿದ್ದರು. ಹನ್ನೆರಡನೇ ಶತಮಾನದಲ್ಲಿ ನಡೆದ ವಚನ ಚಳುವಳಿಯು ಜಾತಿ ವ್ಯವಸ್ಥೆ, ಅಸಮಾನತೆ, ಲಿಂಗಭೇದದ ವಿರುದ್ಧ ಬಸವಣ್ಣನವರಾದಿಯಾಗಿ ಅನೇಕ ಶರಣೆಯರು ತಮ್ಮ ಕಾಯಕದ ಮೂಲಕ ಅನುಭವವನ್ನು ವ್ಯಕ್ತಪಡಿಸಲು ಅನುಭವ ಮಂಟಪದಲ್ಲಿ ವಚನಗಳ ಪ್ರಸ್ತುತಿ ನಡೆಸಿ ಸಮಾಜದ ನಿರ್ಮಾಣಕ್ಕಾಗಿ ತಮ್ಮ ವಚನಗಳನ್ನು ರಚಿಸಿ ಅವುಗಳ ಪ್ರಸ್ತುತಿ ನಡೆಯುತ್ತಿತ್ತು. ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಪೀಠಾಧಿಪತಿ ಅಲ್ಲಂಪ್ರಭು ದೇವರ ಅಧ್ಯಕ್ಷತೆಯಲ್ಲಿ ಹಿರಿಯ ಹೋರಾಟಗಾರರಾದ ಆರ್ ಮಾನಸಯ್ಯನವರು ಬೆನಕನ ಅಮಾವಾಸ್ಯೆ ನಿಮಿತ್ತವಾಗಿ ಹಮ್ಮಿಕೊಂಡ 45ನೇ ಶರಣ ಚಿಂತನ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮವನ್ನು ಉದ್ಘಾಟನಾ ನೆರವೇರಿಸಿ ಮಾತನಾಡಿದರು. 12ನೇ ಶತಮಾನದಲ್ಲಿ ನಡೆದ ವಚನ ಚಳವಳಿಯು ಜಾತಿ ವ್ಯವಸ್ಥೆ, ಅಸಮಾನತೆ, ಲಿಂಗಭೇದದ ವಿರುದ್ಧ ಬಸವಣ್ಣನವರಾದಿಯಾಗಿ ಅನೇಕ ಶರಣೆಯರು ತಮ್ಮ ಕಾಯಕದ ಮೂಲಕ ಅನುಭವವನ್ನು ವ್ಯಕ್ತಪಡಿಸಲು ಅನುಭವ ಮಂಟಪದಲ್ಲಿ ವಚನಗಳ ಪ್ರಸ್ತುತಿ ನಡೆಸಿ ಸಮಾಜದ ನಿರ್ಮಾಣಕ್ಕಾಗಿ ತಮ್ಮ ವಚನಗಳನ್ನು ರಚಿಸಿ ಅವುಗಳ ಪ್ರಸ್ತುತಿ ನಡೆಯುತ್ತಿತ್ತು. ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಪೀಠಾಧಿಪತಿ ಅಲ್ಲಮಪ್ರಭು ದೇವರ ಅಧ್ಯಕ್ಷತೆಯಲ್ಲಿ ಬಸವಣ್ಣನವರ ಮಾರ್ಗದರ್ಶನದಲ್ಲಿ ಶರಣರು ತಮ್ಮ ವಚನಗಳ ಮೂಲಕ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವುದರ ಜೊತೆಗೆ ಸಮಾಜದ ಕಟ್ಟುಪಾಡುಗಳು, ಮೌಢ್ಯ, ಕಂದಾಚಾರಗಳನ್ನು ಬಲವಾಗಿ ಟೀಕಿಸಿ ಸಮಾಜವನ್ನು ನಿರ್ಮಿಸುವ ಕೆಲಸ ಅನುಭವ ಮಂಟಪದಲ್ಲಿ ನಡೆಯುತ್ತಿತ್ತು. ಅದೇ ರೀತಿಯಾಗಿ ಇಂದಿನ ಆಧುನಿಕ ಸಮಾಜದಲ್ಲಿ ಮನೆಗಳಲ್ಲಿ ಟಿವಿ ಧಾರಾವಾಹಿಗಳ ಭರಾಟೆಯಲ್ಲಿ ಕೂಡ ಮಾರುತಿ ನಗರದ ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ಸೇವಾ ಸಮಿತಿ ಪ್ರತಿ ಅಮಾವಾಸ್ಯೆ ದಿನದಂದು ಶರಣರ ಚಿಂತನ ಶಿವಾನುಭವ ಗೋಷ್ಠಿ ಹಮ್ಮಿಕೊಂಡು ಅನೇಕ ಉಪನ್ಯಾಸಕರನ್ನು ಕರೆಯಿಸಿ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಶರಣರ ಚಿಂತನೆಗಳನ್ನು, ಸೂಫಿ ಸಂತರ ಜೀವನವನ್ನು ಆಧರಿಸಿದ ವಿಷಯಗಳನ್ನು ಕುರಿತು ಚಿಂತನ ಮಂಥನ ಮಾಡುವ ಕೆಲಸ ಮಾಡಿ ಕಾಯಕ ದಾಸೋಹದ ಪ್ರಜ್ಞೆಯನ್ನು ಮೂಡಿಸಿ ಜನರ ಮನಸ್ಥಿತಿಯನ್ನು ಬದಲಾಯಿಸುವ ಮಹತ್ ಕಾರ್ಯ ಇದಾಗಿದೆ ಎಂದು ಅಮರಜ್ಞಾನ ಪೀಠದ ಅಧ್ಯಕ್ಷರು ಹಿರಿಯ ಹೋರಾಟಗಾರರಾದ ಆರ್ ಮಾನಸಯ್ಯ ಅವರು ಬೆನಕನ ಅಮಾವಾಸ್ಯೆ ನಿಮಿತ್ತವಾಗಿ ನಿನ್ನೆ ಹಮ್ಮಿಕೊಂಡ 45ನೇ ಶರಣರ ಚಿಂತನ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು.
ವೈಚಾರಿಕತೆ ವಿಚಾರದ ಕೊರತೆ ಬಹಳ ಇದು ಅಂಗಡಿಯಲ್ಲಿ ಸಿಗೋದಿಲ್ಲ. ದುಕಾನದಲ್ಲಿ, ಅಂಗಡಿಯಲ್ಲಿ, ಮಹಲ್ಗಳಲ್ಲಿ ಈ ವಿಚಾರ ಸಿಗೋದಿಲ್ಲ. ಹಿಂಗಾಗಿ ಬಹುತೇಕ ಜನರನ್ನ ವಿಚಾರ ಶೂನ್ಯವಾಗಿ ಮಾಡ್ತಾ ಇದ್ದಾರೆ ಅಂತ. ವಿಚಾರ ಮಾಡಬೇಡ್ರಿ ನೀವಂತ. ನೀವೆಲ್ಲ ವಿಚಾರ ಯಾಕೆ ಮಾಡ್ತೀರಿ? ನಾವು ಅದೀವಿ ನಿಮ್ಮ ಬಗ್ಗೆ ವಿಚಾರ ಮಾಡ್ಲಿಕ್ಕೆ. ನೀವೆಲ್ಲ ಪುಸ್ತಕ ಬರಿಬೇಡಿ, ನಾವು ಬರಿತೀವಿ ಅಂತ. ನೀವೆಲ್ಲ 50 ಜನ ಒಬ್ಬೊಬ್ಬರ 50 ಪುಸ್ತಕ ಬರೆದ್ರೆ ಹೆಂಗೆ? ನಾವು ಬರಿತೀವಿ ಅಂತ. ಅಥವಾ ಇಲ್ಲ, ನಾವು ಬರೆದೇ ಇದ್ದೀವಿ. ಆ ಪುಸ್ತಕನ ಓದ್ಕೊಳ್ಬೇಕು, ನಾವು ಅದ್ರ ಪಾಲನೆ ಮಾಡ್ಬೇಕು, ಅದ್ರ ಉಪಾಸನೆ ಮಾಡ್ಬೇಕು ನೀವು ಅಂತ. ಹಿಂಗಂದ್ರೆ ಹೆಂಗಂದಂಗ ಆಗುತ್ತೆ ಅಂದ್ರೆ, ನಿಮ್ಮನ್ನ ನೀವು ಆಳ್ಕೊಳ್ಬೇಡಿ, ನಾವು ಅದೀವಿ ನಿಮ್ಮನ್ನ ಆಳ್ಲಿಕ್ಕೆ ಅನ್ನಂಗ. ಯಾವ ವ್ಯಕ್ತಿ ವೈಚಾರಿಕವಾಗಿ ಗುಲಾಮ ಆಗ್ತಾನೋ ಅವನು ತನ್ನ ಸರ್ವಸ್ವವನ್ನ ಗುಲಾಮಗಿರಿಗೆ ಮುಡಿಪಾಗಿರ್ತಾನೆ. ನಮ್ಮ ದೇಶದಲ್ಲಿ ಆಗ್ತಾ ಇರೋದು ಅದನ್ನೇ. ವಿಚಾರದ ಕೊರತೆ ಇದೆ. ಅಮರೇಗೌಡರು ಮಾತು ಹೇಳಿದ್ದಾರೆ. ಆಕ್ಚುಲಿ ಬೆನಕ ಸಾಂಪ್ರದಾಯಿಕವಾಗಿ ಹಬ್ಬ ಮಾಡೋದು, ಕೂಡಿಸೋದು ಅದು ಸರಿನೇ. ಆಕ್ಚುಲಿ POP ಬೆನಕ ಈಗ ಬರ್ತಿರೋದು. ಮಣ್ಣಿನ ಬೆನಕಲ್ಲ, ಕಟ್ಟಿಗೆ ಬೆನಕಲ್ಲ, ಸಣ್ಣ ಬೆನಕಲ್ಲ. ಆಕ್ಚುಲಿ POP ಬೆನಕ ಇಸ್ ದ ಬಿಸ್ನೆಸ್. ಮತ್ತೆ ಅದರಿಂದ ಆರ್ಥಿಕತೆ ನಷ್ಟ ಆಗುತ್ತೆ, ಸಾಮಾಜಿಕ ಸೌಹಾರ್ದತೆ ಹೊಡೆತ ಬೀಳ್ತದೆ, ಯುವಶಕ್ತಿ ಪೋಲಾಗ್ತದೆ, ನಮ್ಮ ಪರಿಸರ ನಾಶ ಆಗುತ್ತೆ. ಕರ್ನಾಟಕ ಸರ್ಕಾರ ಪರಿಸರ ಮತ್ತು ಅರಣ್ಯ ಇಲಾಖೆ ಮೇಲಿಂದ ಮೇಲೆ ಅಪೀಲ್ ಮಾಡಿದಾಗಲೂ ಕೂಡ, ಈವನ್ ಡೆಪ್ಯೂಟಿ ಕಮಿಷನರ್ ಆಫ್ ರಾಯಚೂರು, ಪ್ರತಿಯೊಂದು ಜಿಲ್ಲೆಯಲ್ಲಿ ಡೆಪ್ಯೂಟಿ ಕಮಿಷನರ್ಸ್, ಅಲ್ಲಿರ್ತಕ್ಕಂಥ ಆಕ್ಚುಲಿ ಎನ್ವೈರನ್ಮೆಂಟಲ್ ಎಕ್ಸ್ಪರ್ಟ್ಸ್ ಎಲ್ಲ ಮೀಟಿಂಗ್ ಕರೆದು ಹೇಳ್ತಿದ್ದಾರೆ, ದಯವಿಟ್ಟು ಅದನ್ನು ಕೂಡಿಸ್ಬೇಡಿ, ಮಣ್ಣಿನ ಕೂಡಿಸಿ ಅಂತೇಳಿ. ಕೇಳ್ತಿಲ್ಲ, ವೈಲೇಷನ್ ಆಗ್ತಾ ಇದೆ. ಹೀಗಾಗಿ ಅಗತ್ಯವಾಗಿ ಬೇಕಾಗಿದ್ದು 2 ಜನರಿಗೆ ವಿಚಾರದ ಇದು. ಮೊದಲನೇದಾಗಿ ನಮ್ಮ ಯುವ ಜನರಿಗೆ ಬೇಕು. 60, 70, 80 ಇನ್ನು ವಯಸ್ಸಿನಲ್ಲಿರುವಂತ ನಾವು ನಮ್ಮ ಯುವಕರಿಗೆ ಮಾದರಿ ಆಗ್ಬೇಕಲ್ಲ. ಅದಕ್ಕೆ ವಿಚಾರ ಗೋಷ್ಠಿಗಳು ಜಾಸ್ತಿ ಆಗ್ಬೇಕು. ವಿಚಾರ ಅಂದ್ರೆ ಏನಂತೇಳಿ ಮೊದಲು ವಿಚಾರ ಮಾಡ್ಲೇಬೇಕಲ್ಲ. ಅರಿವಿಂದಲ್ಲದೆ ಅರಿವಿಲ್ದೇನೆ ವಿಚಾರ ಅರ್ಥ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಒಂದು ಅಂತ. ಜೊತೆಗೆ ನಾನು 1-2 ಉಪಮೆ ಕೊಡ್ತೀನಿ ಅಂತ. ಇಲ್ಲಿ ನಾವು ಗರುಡ ಗಂಬವನ್ನು ನಿಲ್ಲಿಸಿದ್ವಿ. ಇದು ಗರುಡ ಗಂಬ ಅಂತೀವಲ್ವಾ? ಇದು ಗರುಡ ಗಂಬ ಸನಾತನ ಸಂಗೀತ. ಗರುಡ ಗಂಬ ನಮ್ಮ ದೇವಸ್ಥಾನದ ಒಂದು ಸಂಕೇತವಾಗಿ ಸ್ಥಿರವಾಗಿ, ಅದು ಸ್ಥಿರವಾಗಿ ಹೆಂಗ್ ನಿಂತ್ಕೊಂಡಿದೆ ಆ ತರ ನಾವು ಈ ದೇವಸ್ಥಾನ, ಇಲ್ಲಿನ ಸೇವೆಗಳು, ಇಲ್ಲಿನ ಪೂಜೆಗಳು ಕೂಡ ಸ್ಥಿರವಾಗಿರ್ತವೆ ಅನ್ನೋದು ನಮ್ಮ ಹಿರಿಯರು ಅದನ್ನ ಮಾಡ್ತಾ ಬಂದಿದ್ದಾರೆ. ಬಾರಿ ಒಳ್ಳೇದೇ ಅಂತ. ಅದ್ರ ಮೇಲೆ ಚೆತ್ತಾಕ್ಲಿಕ್ಕೆ ಬರೋದಿಲ್ಲ. ಗರುಡಗಂಬ ಮೇಲೆ ಒಂದು ಸಣ್ಣ ಕಿರೀಟನ್ನು ಹೊರಬೋದು ವಿನ ಕಲ್ಲಿಂದು, ಅದ್ರ ಮೇಲೆ ಯಾವುದೇ ಭಾರ ಹೊರ್ಲಿಕ್ಕೆ ಅದಕ್ಕೆ ಆಗೋದಿಲ್ಲ. ಭಾರ ಹಾಕಿದ್ರೆ ಬಿದ್ದು ಬಿಡ್ತದೆ. ಯಾಕಂದ್ರೆ ಅದು ಏಕಶಿಲಾ ಏಕದಾನತೆ ಅದ, ಒಂದೇ ಅದ. ಅದೇ 4 ಕಂಬ ಒಳಗಡೆ ಛತ್ ಹಾಕಿದೀವಿ ನಾವು. ಇದು ಈ ವಿಷಯದಲ್ಲಿ ನನಗೂ ಅಮರೇಗೌಡರಿಗೆ ಡಿಫರೆನ್ಸ್ ಬಂದ್ಬಿಡ್ತದಲ್ಲ. ಅದು ಅವರ ಅಭಿಪ್ರಾಯ. ಏಕದೇವೋಪಾಸನೆ ಅಂತದಲ್ಲ ಇಸ್ಲಾಂ ಅಲ್ಲಿ. ಆ ಏಕದೇವೋಪಾಸನೆ ತಂದು ನಿಲ್ಲಿಸ್ಬೇಕಾದ್ರೆ ಮೊಹಮ್ಮದ್ ಅವರು ಎಂತ ಗಣಗೌರವಾದ ಹೋರಾಟವನ್ನು ಮಾಡಬೇಕಾಯ್ತು, ಚಳವಳಿಯನ್ನು ಮಾಡಬೇಕಾಯ್ತು ಅಂತ ವಿಚಾರ ಮಾಡಿದ್ವಿ. ಸ್ವತಃ ಅವ್ರು ಚಿಕ್ಕಪ್ಪಂದ್ರೆ ಅವ್ರನ್ನ 16 ಬಾರಿ ಮರ್ಡರ್ ಮಾಡ್ಲಿಕ್ಕೆ ನೋಡಿದ್ರು. ಅಗೋಚರ, ಅಗಮ್ಯ, ರೂಪ ಇಲ್ಲ, ಗಾಳಿ ಇಲ್ಲ, ಗಂಧ ಇಲ್ಲ, ಯಾವ ಹೊಸ ದೇವರನ್ನು ಕಂಡಿಡಿದ. ಶರಣರ ಬದುಕು ಮತ್ತು ವಚನಗಳು ಜೀವನಕ್ಕೆ ಸ್ಫೂರ್ತಿ ಎನ್ನುವ ವಿಷಯ ಕುರಿತು ಅಮರೇಗೌಡ ಪಾಟೀಲ್, ನಿವೃತ್ತ ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಿರವಾರ ಇವರು ಮಾತನಾಡಿ, 12ನೇ ಶತಮಾನದ ಅನೇಕ ಶರಣೆಯರು ತಮ್ಮ ಕಾಯಕದ ಜೊತೆ ತಮ್ಮ ಅನುಭವದ ಮೂಲಕ ತಮ್ಮ ವಚನಗಳನ್ನು ರಚಿಸಿ ತಮ್ಮ ವಚನಗಳಲ್ಲಿ ನೇರ ನಿಷ್ಠುರವಾದ ಸತ್ಯದ ವಿಷಯಗಳನ್ನು ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸುವುದನ್ನು ನೋಡುತ್ತೇವೆ. 12ನೇ ಶತಮಾನದಲ್ಲಿ ಸಮಾಜದಲ್ಲಿ ಜಿಡ್ಡುಗಟ್ಟಿದ ಮೌಢ್ಯ ಅಂಧಾಚಾರಗಳನ್ನು ತಮ್ಮ ವಚನಗಳ ಮೂಲಕ ಕಟುವಾಗಿ ಟೀಕಿಸಿದರು. ಧರ್ಮದ ಹೆಸರಿನಲ್ಲಿ ಮಹಿಳೆಯರಿಗೆ ಹೇರಲಾಗಿದ್ದ ಕಟ್ಟುಪಾಡುಗಳನ್ನು ತೊಡೆದು ಹಾಕಲು ಶ್ರಮಿಸಿದರು. ಕನ್ನಡ ಭಾಷೆ ಮೂಲಕ ಸರಳವಾದ ವಚನಗಳನ್ನು ಬರೆದು ಕನ್ನಡ ಭಾಷೆಯನ್ನು ದೇವ ಭಾಷೆಯನ್ನಾಗಿ ಮಾಡಿದ ಕೀರ್ತಿ ನಮ್ಮ ಕಲ್ಯಾಣ ಕರ್ನಾಟಕದ ಶರಣರಿಗೆ ಸಲ್ಲುತ್ತದೆ. ಅಂದಿನ ಅನುಭವ ಮಂಟಪ ಇಂದು ಪಾರ್ಲಿಮೆಂಟ್ ಆಗಬೇಕಾದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಪ್ರಜಾಪ್ರಭುತ್ವ ತತ್ವದ ತಳಹದಿಯ ಮೂಲಕ ಪ್ರತಿಯೊಬ್ಬರಿಗೂ ಮತದಾನ ಮಾಡುವ ಹಕ್ಕನ್ನು ನೀಡಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸಿಕೊಂಡು ರಾಜನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ರಾಜನಾಗುತ್ತಿದ್ದ. ಆದರೆ ಇಂದು ಮತದಾನ ಮಾಡುವ ಮೂಲಕ ಸಂಸತ್ತು ಮತ್ತು ವಿಧಾನಸೌಧಕ್ಕೆ ಕಳುಹಿಸುತ್ತಿದ್ದೇವೆ. ಇದು ನಮಗೆ ಅನುಭವ ಮಂಟಪ ಮತ್ತು ಸಂವಿಧಾನ ನೀಡಿದ ಹಕ್ಕು. ಇದನ್ನು ನಾವು ಉಳಿಸಿಕೊಂಡು ಹೋಗಬೇಕು. ಅಂದಿನ ಅನುಭವ ಮಂಟಪ ರೀತಿಯಲ್ಲಿ ಶರಣರ ಚಿಂತನೆ ಗೋಷ್ಠಿಗಳನ್ನು ಮಾರುತಿ ನಗರದ ಶ್ರೀ ಗಿರಿ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಸಮಿತಿ ನಡೆಸಿಕೊಂಡು ಬರುತ್ತಿರುವುದು ಶ್ಲಾಘನೀಯವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅದ್ರ ಬಗ್ಗೆ ಒಂದು ಚಿಂತನೆ ನಾವು ಮಾಡೋಣ. ಏಕದೇವೋಪಾಸನೆ ಮುಂಚೆ ನಮ್ಮ ಧರ್ಮದಲ್ಲಿ ಏಕದೇವೋಪಾಸನೆಯಿಂದನೇ ಪ್ರಾರಂಭ ಆಯ್ತು ನಮ್ಮ ಧರ್ಮದಲ್ಲಿ. ಅಂದ್ರೆ ಮುಂದೆ ಏನಾಯ್ತು ಅಂತಂದ್ರೆ ಮಹರ್ಷಿ ವ್ಯಾಸರವರು
ಬಂದು ಅವರು ಸುಮಾರು ಚತುರ್ವೇದಗಳನ್ನು ಸೃಷ್ಟಿ ಮಾಡಿದರು. ಆಮೇಲೆ ಅದಕ್ಕೆ ಜೊತೆಗೆ 12 ಪುರಾಣಗಳು ಕೂಡ ಪ್ರಾರಂಭಿಸಿದರು. ಆ ಹಿನ್ನೆಲೆಯಲ್ಲಿ ಅವಾಗ ನಂತರ ಏನಾಯ್ತು, ನಮ್ಮ ಧರ್ಮ ಏಕದೇವೋಪಾಸನೆ ಬಗ್ಗೆ ಸ್ವಲ್ಪ ಅಲ್ಲಿ ಹೊಡೆತ ಬಿತ್ತು. ಇವತ್ತು ಎಲ್ಲಿದೆ ಅಂದ್ರೆ ನಾವು ಬಹುದೇವೋಪಾಸನೆಯಲ್ಲಿ ನಾವೆಲ್ಲರೂ ಮಗ್ನರಾಗಿದ್ದೇವೆ. ನಮಗೆಲ್ಲರಿಗೂ ಗೊತ್ತಿದೆ, ದೇವರ ವಿಷಯ ಬಿಟ್ಟು ಎಲ್ಲದರಲ್ಲಿ ನಾವೆಲ್ಲರೂ PhD ಮಾಡಿ, ಬಟ್ ದೇವ್ರ ವಿಷಯದಲ್ಲಿ ಇಲ್ಲ, ಯಾಕಂದ್ರೆ ಟೈಮ್ ಇಲ್ಲ. ಬಟ್ ನಮ್ಮ ಜೊತೆಗೆ ಇರ್ತಕ್ಕಂಥವರು ಇವತ್ತು ಇಸ್ಲಾಂ ಧರ್ಮ ತಗೊಳ್ರಿ. ಇಸ್ಲಾಂ ಧರ್ಮದಲ್ಲಿ ಏನಿದೆ, ಅಲ್ಲಿ ನಿರಾಕಾರ, ದೇವರು ನಿರಾಕಾರ ಅಲ್ಲ, ಏಕ ನೂರ ಹಿ ಅಂತ ಅವ್ರು ಕರೀತಾರ. ಕ್ರಿಶ್ಚಿಯನ್ ಧರ್ಮದಲ್ಲಿ ಏನ್ ಕರೀತಾರ, ಗಾಡ್ ಇಸ್ ಲೈಟ್ ಅಂತ ಕರೀತಾರ. ನಮ್ಮ ಧರ್ಮದಲ್ಲಿ ಕೂಡ ಜ್ಯೋತಿರ್ಲಿಂಗ ಅಂತ ಪ್ರಾರಂಭಿಸಿದ್ರು, 12 ಜ್ಯೋತಿರ್ಲಿಂಗ. ಬಟ್ ಮೇಲೆ ಏನೂ ಇದ್ದಿಲ್ಲ, ಓಪನ್ ಆಗಿ ಅವರು ಯಜ್ಞ ಯಾಗಾದಿ ಮಾಡಿದ್ರೆ ಸಹಿತ ಹಿಂಗ ಭಗವಂತನ ಹೆಸರು ಮಾಡಿ ಅವರು ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ರು. ನಂತರ ಏನಾಗಿಬಿಡ್ತು, ನಮ್ಮಲ್ಲಿ ಬಹುದೇವೋಪಾಸನೆ ಪ್ರಾರಂಭ ಆಯಿತು. ಯಾಕಂದ್ರೆ ನಮ್ಮಲ್ಲಿ ಆ 2 ಧರ್ಮಕ್ಕಿಂತ ನಮ್ಮ ಧರ್ಮದಲ್ಲಿ ಇರ್ತಕ್ಕಂಥ ಪುಸ್ತಕಗಳು ಜಗತ್ತಿನಾಗ ಎಲ್ಲಿ ಪುಸ್ತಕ ಸಿಗಲ್ಲ. ಸಾವಿರಾರು ಲಕ್ಷಾನುಗಟ್ಟಲೆ ಬುಕ್ಸ್ ಬರ್ಬಿಟ್ಟಾರ. ಎಷ್ಟೋ ಬುದ್ಧಿವಂತರು ಬಂದ್ರಲ್ಲ, ಅಷ್ಟು ಭಗವಂತನ ಬಗ್ಗೆ ಒಂದು ಕಾನ್ಸಂಟ್ರೇಷನ್ ಕಡಿಮೆ ಆಗಿದೆ. ಸ್ಟಾರ್ಟಿಂಗ್ ಏನಾದ್ರು ಮನುಷ್ಯನೇ ದೇವರಂತ ಪ್ರಾರಂಭ ಮಾಡಿದ್ರು, ಕೊನೆಗೆ ಸಮಾಧಿಯನ್ನೇ ಪೂಜೆ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ರು. ಅಂದ್ರೆ ಮೈಂಡ್ ಡಿಸ್ಟ್ರಕ್ಷನ್ ಆಗಿ ಹೋಗ್ಬಿಟ್ಟು, ಮೈಂಡ್ ಡಿಸ್ಟ್ರಕ್ಷನ್. ಆದ ಕಾರಣನೇ ಮತ್ತೆ ಇವತ್ತ 12ನೇ ಶತಮಾನನೇ ಇವತ್ತು ಯಾಕೆ ಪ್ರಸ್ತುತ ಅಂದ್ರೆ ನಾವೆಲ್ಲ ದಾರಿ ತಪ್ಪಿ ಅಂತ. ದಾರಿ ತಪ್ಪಿದ ಸಲುವಾಗಿನೇ 12ನೇ ಶತಮಾನ ಇವತ್ತಿಗೆ ಪ್ರಸ್ತುತ ಆಗಿದೆ. ಆ ಹಿನ್ನೆಲೆಯಲ್ಲಿ ಬಸವಣ್ಣವರು ಪ್ರಾರಂಭದಲ್ಲಿ ಸಣ್ಣ ಮಗು ಇದ್ದಾಗನೇ ಅವಾಗನೇ ಅವರಿಗೆ ಈ ಸಮಾಜದ ಬಗ್ಗೆ ಚಿಂತನೆ ಇತ್ತು. ಅದಕ್ಕೆ ಅವ್ರಿಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ, ಸಣ್ಣ ಹುಡುಗ ಇದ್ದಾಗ ಗಿರಿಯಾಬಿ ಆಂಜನೇಯ ಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಬಿ ಬಸವರಾಜ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರತಿ ಅಮಾವಾಸ್ಯೆ ದಿನದಂದು ಶರಣರ ಚಿಂತನ ಶಿವಾನುಭವ ಗೋಷ್ಠಿ ಹಮ್ಮಿಕೊಂಡು ಶರಣರ ಕುರಿತು ಅನೇಕ ವಿಷಯಗಳನ್ನು ಇಟ್ಟುಕೊಂಡು ಅನುಭವ ಮಂಟಪದ ಮಾದರಿಯಲ್ಲಿ ಅನೇಕ ವಿಷಯ ತಜ್ಞರು ಸ್ವಾಮೀಜಿಗಳನ್ನು ಕರೆಸಿ ಜ್ಞಾನ ದಾಸೋಹದ ಜೊತೆಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ಪ್ರತಿ ಅಮಾವಾಸ್ಯೆ ದಿನದಂದು ನಡೆಸಿಕೊಂಡು ಬರುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಸೇವಾ ಮನೋಭಾವನೆಯಿಂದ ರಾಯಚೂರು ನಗರದ ಅನೇಕ ಜನರು ತಮ್ಮ ಕಾಯಕದಿಂದ ಸಂಪಾದಿಸಿದ ಸ್ವಲ್ಪ ಹಣವನ್ನು ಅನ್ನದಾಸೋಹಕ್ಕೆ ನೀಡುತ್ತಿರುವುದು ಶ್ಲಾಘನೀಯವಾಗಿದೆ. ಕಾರ್ಯಕ್ರಮದಲ್ಲಿ ಶರಣರ ಆಶಯದಂತೆ ಸರ್ವಧರ್ಮ ಸಮನ್ವಯತೆಯನ್ನು ಕಾಪಾಡಿಕೊಂಡು ಪ್ರತಿಯೊಂದು ಧರ್ಮದವರು ನಾವೆಲ್ಲ ಒಂದೇ ಎನ್ನುವ ಸಂದೇಶವನ್ನು ಹಾಗೂ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮದ ಎಲ್ಲರೂ ಮಾನವ ಧರ್ಮವನ್ನು ಕಾಪಾಡುವ ಮುಖಾಂತರ ನಾವೆಲ್ಲರೂ ಭಾವೈಕ್ಯತೆಯಿಂದ ಈ ನಾಡಿನಲ್ಲಿ ಬಾಳಿ ಬದುಕಬೇಕಾಗಿದೆ. ಶರಣರ ಚಿಂತನೆಗಳ ಮೂಲಕ ನಾವೆಲ್ಲರೂ ಸಮಾನರು ಎಂಬ ಸಂದೇಶ ಈ ಕಾರ್ಯಕ್ರಮದಾಗಿದೆ ಎಂದು ತಿಳಿಸಿದರು. 45ನೇ ಶಿವಾನುಭವ ಚಿಂತನೆ ಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಸ್ವಲ್ಪ ತಡವಾಗಿ ಇವತ್ತು ಪ್ರಾರಂಭ ಆಯ್ತು. ಯಾಕಂದ್ರೆ ಬೆನಕನಾಮ ಇರೋದ್ರಿಂದ ಎಲ್ಲ ಗ್ರಾಮೀಣ ಪ್ರದೇಶದ ಹಬ್ಬ ಇದು. ಹೀಗಾಗಿ ನಮ್ಮ ಬಡಾವಣೆ ಸಹಿತ ಬಹಳಷ್ಟು ಜನ ಗ್ರಾಮೀಣ ಪ್ರದೇಶರಾಗಿರೋದ್ರಿಂದ ಅಲ್ಲಿ ಸಹಿತ ಹೋಗಿದ್ದಾರೆ. ಇವತ್ತು ನಮ್ಮ ಸ್ಟ್ರೆಂತ್ ಕೂಡ ಇವತ್ತು ಸ್ವಲ್ಪ ಕಡಿಮೆ ಆಗ್ಲಿಕ್ಕೆ ಅದೇ ಕಾರಣ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಆದ್ರೆ ಸತತವಾಗಿ ನಾವು 44 ಅಮಾವಾಸ್ಯೆಗಳಲ್ಲಿ ಉಪನ್ಯಾಸಗಳನ್ನ ಶರಣರ ಚಿಂತನೆಗಳನ್ನ ಕೇಳಿಕೊಂಡು ಇವತ್ತು 45ನೇ ಇವತ್ತು ಚಿಂತನೆ ಗೋಷ್ಠಿಗೆ ನಾವು ಇವತ್ತು ಕಾಲಾಗಿರ್ತಿದ್ವಿ. ಈ ವಿಶೇಷ ಏನಪ್ಪಾ ಅಂದ್ರೆ, ರಾಯಚೂರು ನಗರದಲ್ಲಿ ದೇವಸ್ಥಾನಗಳನ್ನ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾನೆ ಶರಣರ ಚಿಂತನೆಗಳು ಮಾಡುವ ಮುಖಾಂತರ ಸಮಾಜದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಬೇಕು. ಎಲ್ಲ ಶರಣರ ವಿಚಾರಗಳನ್ನ ಅಳವಡಿಸಿಕೊಳ್ಬೇಕು. ನಾನು ಅನ್ನೋದಕ್ಕಿಂತ ಇವನಾರವ ಅನ್ನೋದೇ ಇವ ನಮ್ಮ ಅನ್ನತಕ್ಕಂಥ ಭಾವನೆ ಎಲ್ಲರಲ್ಲಿ ಬರಬೇಕು. ಒಂದು ಐಕ್ಯತೆಯಿಂದ ಸಹಬಾಳ್ವೆಯಿಂದ ಎಲ್ಲರೂ ನಾವು ಬಾಳ್ಬೇಕಂತಕ್ಕಂಥ ಒಂದು ಮುಂದಾಲೋಚನೆ ಇಟ್ಕೊಂಡು ನಾವು ಈ ಒಂದು ಸೇವಾ ಸಮಿತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬಹಳಷ್ಟು ತಯಾರಿಯಲ್ಲಿ ನಮ್ಮ ಉಪನ್ಯಾಸಕರು ಬಂದಿದ್ದಾರೆ. ಮತ್ತು ಅದೇ ರೀತಿ ನಮ್ಮ ಆರ್ ಮಾನ್ಸಾಯ್ ಅವರು 3-4 ತಿಂಗಳಿಂದ ನಾವು ಟೈಮ್ ಕಳೆದಿದ್ವಿ, ಆದ್ರೆ ಟೈಮ್ ಸಿಗಲ್ಲ. ಇವತ್ತು ಅವ್ರು ಬಂದಿದ್ದಕ್ಕಾಗಿ ಮತ್ತೊಮ್ಮೆ ತಾವೆಲ್ಲರೂ ಒಂದು ಚಪ್ಪಾಳೆ ಮುಖಾಂತರ ಅವರನ್ನು ಮತ್ತೊಮ್ಮೆ ಸ್ವಾಗತಿಸಿ ಈ ಒಂದು ಕಾರ್ಯಕ್ರಮದ ಮುಂದಿನ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮಲ್ದಕಲ್ ಗ್ರಾಮದ ಹಜರತ್ ಮೋತಿ ಸಲಿಯಾ ದರ್ಗಾ ಪೂಜ್ಯ ಗುರುಗಳಾದ ಫಕೀರ್ ಸಾಬ್ ತಾತನವರು ವಹಿಸಿದರು, ಶುಭ ಹಾರೈಸಿದರು. ವೇದಿಕೆಯಲ್ಲಿ ದೇವಸ್ಕೂರು ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷರಾದ ರಾಜಶೇಖರ್ ರಂಗ ಇವರನ್ನು ಮತ್ತು ನರ್ಸಿಂಗ್ನಲ್ಲಿ PhD ಪದವಿ ಪಡೆದ ನವೋದಯ ನರ್ಸಿಂಗ್ ಕಾಲೇಜಿನ ದಾನನಗೌಡ ಇವರನ್ನು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ವೇದಿಕೆ ಮೇಲೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದಾರ್, ಕಾಂಗ್ರೆಸ್ ಮುಖಂಡರಾದ ನಾರಾಯಣ ಯರಗೇರ,
ಜಿಲ್ಲಾ ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷರಾದ ಶ್ರೀಮತಿ ಡಾಕ್ಟರ್ ಅರುಣಾ ಹಿರೇಮಠ್ ಇದ್ದರು. ಇಂದಿನ ದಾಸೋಹಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾರುತಿ ನಗರ ಬಡಾವಣೆಯ ನಾಗರಿಕರು, ಚಿಂತಕರು, ಸೂರ್ಯೋದಯ ವಾಕಿಂಗ್ ಕ್ಲಬ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೆ ಕರಿಯಪ್ಪ ಪ್ರಾರ್ಥಿಸಿದರು. ಸ್ವಾಗತವನ್ನು ಮರಿಲಿಂಗಪ್ಪ ಮಾಡಿದರು. ರಾಮಣ್ಣ ಮ್ಯಾದರ್ ಕಾರ್ಯಕ್ರಮ ನಿರೂಪಿಸಿದರು. ಪ್ರವೀಣ್ ಕುಮಾರ್ ವಂದಿಸಿದರು. ನಗರದ ವಾರ್ಡ್ ನಂಬರ್ 2 ಆಶಾಪುರ ರಸ್ತೆಯ ಆಫೀಸರ್ಸ್ ಕಾಲೋನಿಯ ಮುಖ್ಯ ರಸ್ತೆಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಡಿಯಲ್ಲಿ 2022-23ನೇ ಸಾಲಿನ ಮೈಕ್ರೋ ಎಸ್ಡಿಪಿ ಯೋಜನಾ ಅನುದಾನದಲ್ಲಿ ನಿರ್ಮಿಸಲಾದ ಬಸ್ ನಿಲ್ದಾಣದ ಉದ್ಘಾಟನೆಯನ್ನು ಶ್ರೀ ಮರಿಸ್ವಾಮಿ ಮಠದ ಸದಾನಂದ ಸ್ವಾಮಿ ಹಾಗೂ ಮಹಾನಗರ ಪಾಲಿಕೆ ಸದಸ್ಯ ಜಯಣ್ಣ ನೆರವೇರಿಸಿದರು. ನಗರದ ವಾರ್ಡ್ ನಂಬರ್ 2 ಆಶಾಪುರ ರಸ್ತೆಯ ಆಫೀಸರ್ ಕಾಲೋನಿಯ ಮುಖ್ಯ ರಸ್ತೆಯಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಡಿಯಲ್ಲಿ 2022-23ನೇ ಸಾಲಿನ ಮೈಕ್ರೋ ಎಸ್ಡಿಪಿ ಯೋಜನಾ ಅನುದಾನದಲ್ಲಿ ನಿರ್ಮಿಸಲಾದ ಬಸ್ ನಿಲ್ದಾಣದ ಉದ್ಘಾಟನೆಯನ್ನು ಶ್ರೀ ಮರಿಸ್ವಾಮಿ ಮಠದ ಸದಾನಂದ ಸ್ವಾಮಿ ಹಾಗೂ ಮಹಾನಗರ ಪಾಲಿಕೆ ಸದಸ್ಯ ಜಯಣ್ಣ ನೆರವೇರಿಸಿದರು. ಪಾಲಿಕೆ ಸದಸ್ಯ ಜಯಣ್ಣ ಮಾತನಾಡಿ, ವಾರ್ಡ್ ನಂಬರ್ 2 ನಗರದ ಹೊರವಲಯದಲ್ಲಿ ಸಂಪರ್ಕಕ್ಕೆ ಇರುವುದರಿಂದ ಬಸ್ಸು ತಂಗುದಾಣದ ಅವಶ್ಯಕತೆ ಇದೆ ಎಂದು ಬಡಾವಣೆಯ ನಾಗರಿಕರು ಬಹಳ ದಿನದ ಬೇಡಿಕೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ತಂಗುದಾಣವನ್ನು ನಿರ್ಮಿಸಲಾಗಿದೆ. ತಂಗುದಾಣವನ್ನು ಸಮರ್ಪಕವಾಗಿ ಬಳಸಿಕೊಳ್ಳುವ ಮೂಲಕ ಇದರ ಸ್ವಚ್ಛತೆ ಹಾಗೂ ನಾಗರಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಇದನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಾಗರಿಕರದಾಗಿದೆ. ಸರ್ಕಾರದ ಆಸ್ತಿಯನ್ನು ರಕ್ಷಣೆ ಮಾಡುವಲ್ಲಿ ನಾಗರಿಕರು ಸಹಕರಿಸಬೇಕೆಂದು ತಿಳಿಸಿದರು. ರಸ್ತೆಯಾಗಿದ್ದು ಇಲ್ಲಿ ಸುಮಾರು 3 ವಸತಿ ನಿಲಯಗಳಿವೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ರಸ್ತೆಗೆ ಕೂಡುವಂಥ ಸಂದರ್ಭ ಇತ್ತು. ಹಿಂದೆ ವಿಶ್ವನಾಥ ರೆಡ್ಡಿ ಮಾಸ್ಟ್ರು ಮತ್ತು ನಾಗೇಂದ್ರಪ್ಪ ನಾವೆಲ್ಲ ಮಾತಾಡಿದಾಗ ಒಂದು ಬಸ್ ಶೆಲ್ಟರ್ ಬೇಕು ಅಂಥೇಳಿ ನಾವು ಆಲೋಚನೆ ಮಾಡ್ಕೊಂಡಿದ್ವಿ. ಆದರೆ ಕಂಡಕ್ಟ್ರು ಇಲ್ಲಿ ಸ್ಟಾಪ್ ಮಾಡಪ್ಪ ಏಜದಂದ್ರೆ ಇಲ್ಲ ಮೇಡಮ್ ಇಲ್ಲಿ ಸ್ಟಾಪ್ ಇಲ್ಲ ಅಂತ ಸೇದ್ ಆಸಪುರ ಕ್ರಾಸ್ಗೆ ಹೋಗಿ ನಿಲ್ಲಿಸ್ಬಿಟ್ಟ. ತುಂಬಾ ಬೇಜಾರಾಯ್ತು ನನಗೆ. ನೋಡಪ್ಪ ಈ ಥರ ಮಾಡೋ ಇಲ್ಲ ಮೇಡಮ್ ನಂಗೆ ಕಾನೂನು ಇಲ್ಲ ಇಲ್ಲಿ ನಿಲ್ಲಿಸಬಾರ್ದಂತ ನಾನು ಅನ್ಕೊಂಡೆ. ಏನಪ್ಪ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡಬೇಕಾಗಿತ್ತಲ್ಲ ಅಂತ ಚರ್ಚೆ ಮಾಡ್ಬೇಕಂತ ಅನ್ಕೊಂಡೆ. ಅದೇನು ದೇವರ ಹಾಲು ಬಯಸಿದ ರೋಗ ಹೇಳಿದಂಗೆ ಆಯಿತು. ಇದೊಂದು ತುಂಬ ಸಂತೋಷ ಆಯಿತು. ನಮ್ಮ ಜಯಣ್ಣವರು ತುಂಬ ನಮ್ಮ ಆಫೀಸರ್ಸ್ ಕಾನ್ಸಲ್ಲಿ ಭಾಳ ಶ್ರಮಪಟ್ಟು ನಾವು ಬೇಡಿದ್ದೆಲ್ಲ ಅವ್ರು ಮಾಡ್ತಾ ಬಂದಿದ್ದಾರೆ. ಇನ್ನೂ ಅವ್ರಿಗೆ ದೇವರ ಆಯುಷ್ ಆರೋಗ್ಯ ಕೊಡಲಿ. ನಮ್ಮ ಆಫೀಸರ್ ಕಾಲನಿಯಲ್ಲಿ ಏನೇನು ಇನ್ನೂ ತೊಂದರೆಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ, ಮೇನ್ ಆಗಿ ರಸ್ತೆಗಳೇ ನಿಜವಾಗ್ಲೂ ಕೂಡ ಇಲ್ಲಿ ಬಸ್ ಸ್ಟ್ಯಾಂಡಿನ ಒಂದು ಅವಶ್ಯಕತೆ ಇತ್ತು. ಯಾಕಪ್ಪ ಅಂದರೆ ಕೆಲವೊಂದು ಸಲ ರಾಜಮಂತ್ರಿ ಗುಡಿಯಲ್ಲಿ ಬಸ್ ನಿಂತರೆ ಸ್ಟಾಪ್ ಮಾಡಿದ್ರೆ ಮಾಡ್ತಿದ್ರು, ಇಲ್ಲಂದಿಲ್ಲ ಏನು ಅಲ್ಲಿ ನಮ್ಮ ಕಾಂಪ್ಲೆಕ್ಸ್ ಹತ್ರ ಕೂಡ ಅದು ಅನಧಿಕೃತವಾಗಿತ್ತು ಅಷ್ಟೇ. ಅದಕ್ಕಾಗಿ ನಾವು ಎಲ್ಲ ಅಣ್ಣವರ ಹತ್ರ ಎಲ್ಲರೂ ನಿವಾಸಿಗಳೆಲ್ಲ ಕೇಳಿಕೊಂಡಾಗ ಇಲ್ಲಿ ಬಸ್ ಸ್ಟ್ಯಾಂಡ್ ಒಂದು ಅವಶ್ಯಕತೆ ಐತೆ ಅಂತ ನಾವೆಲ್ಲ ಕೇಳಿದಾಗ ಅವರು ನಮ್ಮ ಮನವಿಗೆ ಹೋಗ್ಬಿಟ್ಟು ಅತಿ ಶೀಘ್ರದಲ್ಲಿ ಒಂದು ಒಳ್ಳೆ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡ್ಯಾರ. ಆಮೇಲೆ ಇವತ್ತು ಎಲ್ಲ ಸಾರ್ವಜನಿಕರಿಗೆ ಅದನ್ನು ನಮ್ಮೆಲ್ಲರಿಗೆ ಅರ್ಪಣೆ ಕೂಡ ಮಾಡ್ತಾ ಇದ್ದಾರೆ. ಗುರುಗಳ ಒಂದು ಆಶೀರ್ವಾದ ಮತ್ತು ಅವರ ಒಂದು ನೇತೃತ್ವದಲ್ಲಿ. ಬಂಧುಗಳೇ, ಇದನ್ನು ಇವತ್ತು ನಮಗೆ ಅರ್ಪಿಸರ್ ಅಂದಮೇಲೆ ಸಮರ್ಪಣೆ ಮಾಡಿದ ಮೇಲೆ ನಾವಿದನ್ನು ಸುರಕ್ಷಿತವಾಗಿ ನೋಡಿಕೊಂಡು ಹೋಗ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ. ಆದ್ದರಿಂದ ನಮ್ಮ ಕಾಲೋನಿ ಮತ್ತು ಸುತ್ತಮುತ್ತಲಿನ ಕಾಲೋನಿಗಳ ನಿವಾಸಿ ಈ ಸಂದರ್ಭದಲ್ಲಿ ಬಡಾವಣೆಯ ನಾಗರಿಕರಾದ ನಾಗೇಂದ್ರಪ್ಪ, ಶರಣಪ್ಪ ಮೈತ್ರಿ, ಸರೋಜಾ, ಮಾರುತಿ, ಉಷಾ, ವಿಶ್ವನಾಥ ರೆಡ್ಡಿ, ವೆಂಕಟೇಶ್, ಮುನಿಸ್ವಾಮಿ, ವಿಶ್ವನಾಥ ರೆಡ್ಡಿ, ಬಸವರಾಜ್, ವೀರೇಶಪ್ಪ, ದೇವದಾಸ್, ಬ್ರಹ್ಮಾನಂದ ರೆಡ್ಡಿ, ನರಸಪ್ಪ, ಪೀರ್ ಜಾದೆ, ಎಂಡಿ ಗುಲಾಂ ಸೇರಿದಂತೆ ಅನೇಕರಿದ್ದರು. ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡುವ ಮೂಲಕ ದೇಶದ ಸಂಸ್ಕೃತಿ ಕಾಪಾಡುವಲ್ಲಿ ಮಠ ಮಾನ್ಯಗಳ ಪಾತ್ರ ದೊಡ್ಡದಾಗಿದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್ಎಸ್ ಬೋಸರಾಜ್ ಹೇಳಿದರು. ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡುವ ಮೂಲಕ ದೇಶದ ಸಂಸ್ಕೃತಿ ಕಾಪಾಡುವಲ್ಲಿ ಮಠ ಮಾನ್ಯಗಳ ಪಾತ್ರ ದೊಡ್ಡದಾಗಿದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್ಎಸ್ ಬೋಸರಾಜ್ ತಿಳಿಸಿದರು. ಸೋಮವಾರಪೇಟೆ ಹಿರೇಮಠದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಶ್ರೀ ಅಲ್ಲಿಪುರ ಶ್ರೀ ಸದ್ಗುರು ಮಹಾಯೋಗಿ ಮಹಾದೇವ ತಾತನವರ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಅನ್ನದಾಸೋಹ, ಶಿಕ್ಷಣ ದಾಸೋಹ ಸೇರಿದಂತೆ ನಾಡು ನುಡಿಯ ಧಾರ್ಮಿಕ ಸಂಸ್ಕೃತಿ ಉಳಿಸಿ ಬೆಳೆಸುವಲ್ಲಿ ಮಠಗಳ ಸೇವೆ ಕಾರ್ಯ ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು. ಶ್ರೀಗಳಾದ ಅಭಿನವ ಶ್ರೀ ರಾಚೋಟಿ ವೀರಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಸನ್ಮಾನಿಸಿ ಆಶೀರ್ವಾದ ಪಡೆದರು. ನಂತರ ಶ್ರೀಗಳು ಸಚಿವರಿಗೆ ಸನ್ಮಾನಿಸಿ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಬಸವಾಚಾರ್ಯ ಸ್ವಾಮಿಗಳು, ಮಾಜಿ ಶಾಸಕರಾದ ಪಾಪರೆಡ್ಡಿ, ಕಾಂಗ್ರೆಸ್ ಮುಖಂಡರಾದ ಜಯಣ್ಣ, ಜಿ ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ಅಮರೇಗೌಡ ಹಂಚಿನ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಶತಮಾನದ ಶೋಷಣೆ, ದೌರ್ಜನ್ಯ, ಅಸಮಾನತೆಗೆ ಸಂಘರ್ಷವೇ ಪರಿಹಾರವೆಂಬ ಅಭಿಮತ ಬಾಬು ಭಂಡಾರಿಗಲ್ ಅವರ ತಳದ ಜನರ ತಳಮಳ ಕವನ ಸಂಕಲನದಲ್ಲಿ ಬರವಣಿಗೆಯಾಗಿ ಹೊರಹೊಮ್ಮಿದೆ. ಕವಿಯ ಸಾಮಾಜಿಕ ಕಳಕಳಿಗೆ ಕವನಗಳಲ್ಲಿ ಎದ್ದು ಕಂಡು ಬರುತ್ತಿದೆ ಎಂದು ಪ್ರಜಾಕವಿ ಹೋರಾಟಗಾರ ಸಿ ದಾನಪ್ಪ ನೀಲೋಗಲ್ ಅಭಿಪ್ರಾಯಪಟ್ಟರು. ಶತಮಾನದ ಶೋಷಣೆ, ದೌರ್ಜನ್ಯ, ಅಸಮಾನತೆ, ಸಂಘರ್ಷವೇ ಪರಿಹಾರವೆಂಬ ಅಭಿಮತ ಬಾಬು ಭಂಡಾರಿಗಲ್ ಅವರ ತಳದ ಜನರ ತಳಮಳ ಕವನ ಸಂಕಲನದಲ್ಲಿ ಬರವಣಿಗೆಯಾಗಿ ಹೊರಹೊಮ್ಮಿದೆ. ಕವಿಯ ಸಾಮಾಜಿಕ ಕಳಕಳಿಗೆ ಕವನಗಳಲ್ಲಿ ಎದ್ದು ಕಂಡುಬರುತ್ತಿದೆ ಎಂದು ಪ್ರಜಾಕವಿ ಹೋರಾಟಗಾರ ಸಿ ದಾನಪ್ಪ ನಿಲೋಗಲ್ ಅಭಿಪ್ರಾಯಪಟ್ಟರು. ನಗರದ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು, ಭಂಡಾರಿ ಪ್ರಕಾಶನ ಸಂಯುಕ್ತ ಆಶ್ರಯದಲ್ಲಿ ಹಿರಿಯ ಸಾಹಿತಿ ಬಾಬು ಭಂಡಾರಿಗಲ್ ಅವರ ರಚನೆಯ ತಳದ ಜನರ ತಳಮಳ ಕವನ ಸಂಕಲನವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ತಳದ ಜನರ ತಳಮಳ ಕವನ ಸಂಕಲನದಲ್ಲಿ 38 ಕವನಗಳು ಇದ್ದು, ಸಂಘರ್ಷ ಹಾದಿಯ ಮುಂದುವರೆದ ಭಾಗವಾಗಿ ಈ ಕವನಗಳು ರಚನೆ ಮಾಡಿದ್ದಾರೆ. ಅವರ ರಚನೆಯ ಕವನಗಳು ಒಂದೊಂದು ಭಿನ್ನವೆನಿಸಿದರೂ ಅವುಗಳ ತಿರುಳು 70-80ರ ದಶಕಗಳ ಹೋರಾಟ ಹೆಜ್ಜೆಗಳಾಗಿವೆ ಎಂದರು. ಬಾಬು, ಬೋಳಬಂಡೆಪ್ಪ, ಚೆನ್ನಣ್ಣ ವಾಲೇಕರ್, ಜಂಬಣ್ಣ ಅಮರ್ಚಿಂದ್, ಕರಿಯಪ್ಪ ಮಾಸ್ತರ್ ಸೇರಿ ನೂರಾರು ಕಾರ್ಯಕರ್ತರು ದಲಿತ ಹಾಗೂ ಬಂಡಾಯ ಚಳವಳಿ ಕಟ್ಟುವಲ್ಲಿ ಶ್ರಮಿಸಿದ್ದಾರೆ ಎಂದರು. ಸಾಹಿತಿ ಡಾಕ್ಟರ್ ಶರೀಫ್ ಹಸ್ಮಕಲ್ ಪುಸ್ತಕ ಪರಿಚಯಿಸಿ, ತಳದ ಜನರ ತಳಮಳ ಕವನ ಸಂಕಲನದಲ್ಲಿ 5 ಸಂಗತಿಗಳನ್ನು ಕಾಣಬಹುದಾಗಿದೆ. ಸಮುದಾಯದ ಸಂಕಟ ಮತ್ತು ಔಷಧಿ, ಪ್ರತಿರೋಧ, ಪ್ರೀತಿ, ಮುರಿದು ಕಟ್ಟುವ ಪ್ರಕ್ರಿಯೆಗಳು ಕಾಣಬಹುದಾಗಿದೆ. ಆದರ್ಶ ಮತ್ತು ನಂಬಿಕೆಯ ಸಂಪ್ರದಾಯ ಹಾಗೂ ದಲಿತ ಕಾವ್ಯ ಮೀಮಾಂಸೆಯ ಆಕಾರಗಳ ಮುಂದುವರಿಕೆಯ ಭಾಗವಾಗಿ ಕಾಣಿಸುತ್ತದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ಕೃತಿಕರ್ತೃ ಬಾಬು ಭಂಡಾರಿಗಲ್, ಹಿರಿಯ ಸಾಹಿತಿಗಳಾದ ಬಿಜಿ ಹುಲಿ, ರಾಮಣ್ಣ ಅವಳೆ, ಅಯ್ಯಪ್ಪ ಹುಡ, ಆಂಜನೇಯ ಜಾಲಿಬೆಂಚಿ, ವೀರ ಹನುಮಾನ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇನ್ಬೆಂಚಿ ಸೇರಿದಂತೆ ಅನೇಕರು ಇದ್ದರು. ಗಣೇಶ ಮೂರ್ತಿ ತಯಾರಿಸುವ ಕಾರ್ಯಾಗಾರ. ಮಣ್ಣಿನ ಗಣೇಶ ತಯಾರಿಸುವ ಕಾರ್ಯಾಗಾರ ನಡೆಸುತ್ತಿರುವುದು ಶ್ಲಾಘನೀಯ. ಎನ್ಎಸ್ ಬೋಸರಾಜ್. ಧರ್ಮಸ್ಥಳ ಪ್ರಕರಣ ಎಸ್ಐಟಿ ತನಿಖೆ ಆಧರಿಸಿ ಕಾನೂನು ಕ್ರಮ. ಬಿಜೆಪಿಯವರಿಂದ ರಾಜಕೀಯ. ಎನ್ಎಸ್ ಬೋಸರಾಜ್. ವಾರ್ಡ್ ನಂಬರ್ 34ರ ವಿವಿಧ ಬಡಾವಣೆಗಳಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಯಲ್ಲಿ ಅಲೆಮಾರಿಗಳಿಗೆ ಅನ್ಯಾಯ. ಹೋರಾಟ ಮುಂದುವರಿಕೆ. ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಅನ್ಯಾಯ. ಎಸ್ ಮಾರೆಪ್ಪ ಆರೋಪ. ಸಮುದಾಯದ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಒತ್ತು ನೀಡಿ ಪ್ರತಿಭಾವಂತರಾಗಿ. ಸಚಿವ ಬೋಸರಾಜ್. ಕಾಯಕ ಮತ್ತು ದಾಸೋಹ ಪ್ರಜ್ಞೆಯೇ ಕೈಲಾಸ. ಆರ್ ಮಾನ್ಸಯ್ಯ. ಆಶಾಪುರ ರಸ್ತೆಯಲ್ಲಿ ಬಸ್ ನಿಲ್ದಾಣ ಉದ್ಘಾಟನೆ. ಮತ್ತು ಮಠಮಾನ್ಯಗಳಿಂದ ಸಮಾಜದಲ್ಲಿ ಶಾಂತಿ. ಎನ್ಎಸ್ ಬೋಸರಾಜ್. ಅಸಮಾನತೆಗೆ ಸಂಘರ್ಷವೇ ಪರಿಹಾರ. ಸಿ ದಾನಪ್ಪ ನಿಲೋಗಲ್. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರವಾಗಿರುವ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸುತ್ತಿದೆ. ಸ್ಥಳ ವೀರಶೈವ ಕಲ್ಯಾಣ ಮಂಟಪ, ಹಳೆ ಡಿಸಿ ಆಫೀಸ್ ಪಕ್ಕದಲ್ಲಿ, ಲಿಂಕ್ಸ್ಗೂರ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್. ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್.